ಮಲಿನವಾಗುತ್ತಿರುವ ಅಂತರ್ಜಲ, ನೀರಿನಲ್ಲಿ ನಿಗದಿಗಿಂತ ಹೆಚ್ಚಿನ ಫ್ಲೋರೈಡ್ ಅಂಶ ಪತ್ತೆ, ಬೆಚ್ಚಿ ಬೀಳುವಂತೆ ಮಾಡಿದ ಸಂಶೋಧನಾ ವರದಿ. ವರುಣನ ಅವಾಂತರಕ್ಕೆ ಬೆಚ್ಚಿದ ಸಾರ್ವಜನಿಕರು, ರಸ್ತೆಯಲ್ಲಿ ಹರಿದ ಚರಂಡಿ ನೀರು ಸ್ವಚ್ಛತೆಗಾಗಿ ಹರಸಾಹಸ ಪಟ್ಟ ನಗರಸಭೆ ಸಿಬ್ಬಂದಿ. ಮನವಿ ಮೇರೆಗೆ ಸರ್ಕಾರಿ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆ, ದಾನಿಯನ್ನು ಒಳಹೋಗಲು ಬಿಡದೆ ಗೇಟಿಗೆ ಬೀಗ, ಕುಂಟು ನೆಪ ಒಡ್ಡಿ ಆಡಳಿತ ಮಂಡಳಿ ಅಡ್ಡಗಾಲು. ಸಾರ್ವಜನಿಕರ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ, ಮುಂದಿನ ಸಭೆಯಲ್ಲಿ ಪ್ರಗತಿ ವರದಿ ಮುಂದಿಡುವೆ, ಶಾಸಕ ಸುಬ್ಬಾರೆಡ್ಡಿ ಭರವಸೆ. ನಮಸ್ಕಾರ, MMTV ನ್ಯೂಸ್ಗೆ ಸ್ವಾಗತ. ನಾನು ಪದ್ಮ. ಬಯಲುಸೀಮೆ ಜಿಲ್ಲೆಯಾದ ಚಿಕ್ಕಬಳ್ಳಾಪುರದಲ್ಲಿ ಇಂದಿಗೂ ಸಹ ಶಾಶ್ವತ ನೀರಿನ ನೆಲೆ ಇಲ್ಲ. ಅಲ್ಪ ಸ್ವಲ್ಪ ಬೀಳುವ ಮಳೆಯೇ ಇಲ್ಲಿನ ಮಂದಿಗೆ ಜೀವಾಳ. ಆದರೆ ಇದೀಗ ಅಂತರ್ಜಲ ಮಲಿನಗೊಂಡು ಕುಡಿಯುವ ನೀರಿನ ವಿಚಾರವಾಗಿ ವರದಿಯೊಂದು ಭಯಾನಕ ವಿಷಯವೊಂದನ್ನು ಹೊರಹಾಕಿದೆ. ಅದೇನಂತೀರಾ? ಈ ವರದಿ ನೋಡಿ. ಹೌದು ವೀಕ್ಷಕರೇ, ಚಿಕ್ಕಬಳ್ಳಾಪುರ ಜಿಲ್ಲೆ ಬಯಲು ಸೀಮೆಯಿಂದ ಕೂಡಿದ ಜಿಲ್ಲೆಯಾಗಿದೆ. ಜಿಲ್ಲೆಯಾಗಿ 1.5 ದಶಕ ಕಳೆದರೂ ಸಹ ಇಂದಿಗೂ ಶಾಶ್ವತ ನೀರಿನ ನೆಲೆಗಟ್ಟು ಇಲ್ಲ. ವರುಣನ ಕೃಪೆ ಇದ್ದಾಗ ಮಾತ್ರ ಈ ಭಾಗದ ರೈತರ ಮುಖದಲ್ಲಿ ಮಂದಹಾಸ ಬೀರುತ್ತೆ. ಕುಡಿಯಲು ಸಹ ಅಲ್ಲೊಂದು ಇಲ್ಲೊಂದು ಜಲಾಶಯಗಳನ್ನ ನಂಬಿಕೊಂಡಿದ್ದಾರೆ. ಸುತ್ತಮುತ್ತಲಿನ ಕೆರೆಗಳಿಗೆ ಅಂತರ್ಜಲ ಮಟ್ಟ ಹೆಚ್ಚಿಸುವ ಸಲುವಾಗಿ NH ವ್ಯಾಲಿ ನೀರು ಹರಿಸಲಾಗಿತ್ತು. ಇದನ್ನ 3ನೇ ಹಂತದ ಶುದ್ಧೀಕರಣಕ್ಕಾಗಿ ಶಾಶ್ವತ ನೀರಿನ ಹೋರಾಟ ಸಮಿತಿ ಹಾಗೂ ನೀರಾವರಿ ಹೋರಾಟಗಾರರು ಒತ್ತಾಯಿಸುತ್ತಿದ್ರು. ಆದರೆ ಯಾವೊಬ್ಬ ಜನಪ್ರತಿನಿಧಿಗಳು ಸಹ ಇತ್ತ ಗಮನ ಹರಿಸಲಿಲ್ಲ. ಇದೀಗ ವರದಿಯೊಂದು ಚಿಕ್ಕಬಳ್ಳಾಪುರ ಜನತೆಯ ನಿದ್ದೆಗೆಡಿಸಿದೆ. ಚಿಕ್ಕಬಳ್ಳಾಪುರದ ನೀರಿನಲ್ಲಿ ಮಾಲಿನ್ಯಕಾರಕ ಅಂಶಗಳಿದ್ದು ಅಂತರ್ಜಲ ಮಲಿನವಾಗುತ್ತಿದೆ ಎಂದು ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಮತ್ತು ನೀರಾವರಿ ಹೋರಾಟಗಾರರು ಪ್ರತಿಪಾದಿಸುತ್ತಿದ್ದರು. ಇತ್ತೀಚೆಗೆ ನಡೆದ ಅಧ್ಯಯನವೊಂದು ಇವರ ಪ್ರತಿಪಾದನೆಗೆ ಪುಷ್ಟಿ ನೀಡುವಂತಿದೆ. ಅಂತರ್ಜಲ ಮಾಲಿನ್ಯ ಉಂಟು ಮಾಡುವ ಮತ್ತು ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಪ್ರಮಾಣದಲ್ಲಿ ನೀರಿನಲ್ಲಿ ಫ್ಲೋರೈಡ್ ಮತ್ತು ನೈಟ್ರೇಟ್ ಅಂಶಗಳು ಪತ್ತೆಯಾಗಿವೆ. ಇದರಿಂದ ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಎಂದು ಅಧ್ಯಯನದ ವರದಿ ತಿಳಿಸಿದೆ. BIS ಪ್ರಕಾರ 1 ಲೀಟರ್ ಕುಡಿಯುವ ನೀರಿನಲ್ಲಿ ನೈಟ್ರೇಟ್ ಸಾಂದ್ರತೆ 45 mg ಮತ್ತು ಫ್ಲೋರೈಡ್ ಸಾಂದ್ರತೆ 1 mg ಇರಬೇಕು. ಆದರೆ ಅಧ್ಯಯನಕ್ಕೆ ಸಂಗ್ರಹಿಸಿದ್ದ ಚಿಕ್ಕಬಳ್ಳಾಪುರದ ಗ್ರಾಮೀಣ ಭಾಗದಲ್ಲಿ 17% ನೈಟ್ರೇಟ್ ಅಂಶ ಹೆಚ್ಚಾಗಿದೆ. ನಗರ ಪ್ರದೇಶದಲ್ಲಿ ಸಂಗ್ರಹಿಸಿದ ನೀರಿನಲ್ಲಿ 41% ಮತ್ತು ಗ್ರಾಮಾಂತರ ಪ್ರದೇಶದ ನೀರಿನಲ್ಲಿ 40% ಪ್ರಮಾಣ ಹೆಚ್ಚಿದೆ. ಇದರಿಂದ ಆರೋಗ್ಯದ ಮೇಲೆ ಪರಿಣಾಮಗಳು ಬೀರುತ್ತಿವೆ. ಗುಣಮಟ್ಟ ಪರಿಶೀಲಿಸುವ ದೃಷ್ಟಿಯಿಂದ 2021ರಲ್ಲಿ ಮುಂಗಾರು ನಂತರದ ಅವಧಿಯಲ್ಲಿ ಅಧ್ಯಯನ ನಡೆಸಲಾಗಿದೆ. ಅಧ್ಯಯನಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ ಒಟ್ಟು 112 ಲೀಟರ್ ನೀರಿನ ಮಾದರಿಗಳು ಮತ್ತು ನಗರ ಪ್ರದೇಶದಿಂದ 41 ನೀರಿನ ಮಾದರಿಗಳನ್ನು ಸಂಗ್ರಹಿಸಲಾಗಿತ್ತು. ನೀರಿನಲ್ಲಿನ ಫ್ಲೋರೈಡ್ ಹೆಚ್ಚಳದಿಂದ ದಂತ ಫ್ಲೋರೋಸಿಸ್ಗೆ ಕಾರಣವಾಗಬಹುದು. ಮಕ್ಕಳ ಆರೋಗ್ಯದ ಮೇಲೂ ದುಷ್ಪರಿಣಾಮ ಉಂಟಾಗಿ ಕ್ಯಾನ್ಸರ್ಗೂ ಆಹ್ವಾನ ನೀಡಿದಂತಾಗುತ್ತದೆ. ಅಧ್ಯಯನಕ್ಕೆ ಒಳಪಡಿಸಿರುವ ಭಾಗಗಳಲ್ಲಿನ ಮುಂದಿನ ತಲೆಮಾರು ಆರೋಗ್ಯದ ಸಮಸ್ಯೆಗಳಿಗೆ ಸಿಲುಕುತ್ತದೆ ಎಂಬುದನ್ನು ವರದಿಯಲ್ಲಿ ತಿಳಿಸಲಾಗಿದೆ. ಹಲವಾರು ವರ್ಷಗಳಿಂದ ಈ ಕೋಲಾರ, ಚಿಕ್ಕಬಳ್ಳಾಪುರ, ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಏನು ಅತ್ಯಂತ ಆಳದ ಕೊಳವೆ ಬಾವಿಗಳಲ್ಲಿ ಸಿಗ್ತಾ ಇರತಕ್ಕಂಥ ಕುಡಿಯುವ ನೀರು ಕುಡಿಯಲಿಕ್ಕೆ ಯೋಗ್ಯವಲ್ಲ ಅನ್ನುವಂಥದ್ದು ಅನೇಕ ವೈಜ್ಞಾನಿಕ ಸಂಸ್ಥೆಗಳು ಹೇಳ್ತಾ ಬಂದಿದ್ದಾವೆ. ಅದರ ಜೊತೆಗೆ 2022ರಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಒಂದು ಸಂಶೋಧನೆ ಮಾಡಿತ್ತು. ಅದರ ಸಂಶೋಧನೆಯಲ್ಲಿ ಎಲ್ಲ ಹಳ್ಳಿಗಳ ಕುಡಿಯುವ ನೀರಿಗೆ ಬಳಸುವಂಥ ಕೊಳವೆ ಬಾವಿಗಳ ಮಾದರಿಗಳನ್ನು ತಗೊಂಡು ಅದನ್ನು ಅನಾಲಿಸಿಸ್ ಮಾಡಿದ್ರೆ ಅದರಲ್ಲಿ ಅತ್ಯಂತ ಅಪಾಯಕಾರಿ ಯುರೇನಿಯಂ ಇದೆ ಅನ್ನುವಂಥ ವರದಿ ನಮ್ಮನ್ನೆಲ್ಲ ಬೆಚ್ಚಿ ಬೀಳಿಸಿತ್ತು. ಈಗ 24ರಲ್ಲಿ ಇವತ್ತು ಈ ಜಿಲ್ಲೆ ಒಂದು ನಮ್ಮ ಸಂಸ್ಥೆ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಮಾತ್ರ ತಗೊಂಡು ಅದನ್ನು ಸಂಶೋಧನೆಗೆ ಒಳಪಡಿಸಿದಾಗ ಅದರಲ್ಲಿ ಫ್ಲೋರೈಡ್ಸು ಮತ್ತು ನೈಟ್ರೇಟ್ಸು ಅತ್ಯಂತ ಅಪಾಯಕಾರಿ ಹಂತಕ್ಕೆ, ಅಂದರೆ BIS ಸ್ಟ್ಯಾಂಡರ್ಡ್ ಅಂತ ಏನು ಹೇಳ್ತಾರೆ ಅದು ಎಷ್ಟಿರಬೇಕೋ ಅದರ 5 ಪಟ್ಟು, 10 ಪಟ್ಟು, 40 ಪಟ್ಟು ಕೂಡ ಜಾಸ್ತಿ ಇರತಕ್ಕಂಥದ್ದು ಇವತ್ತು ತೋರಿಸ್ತಾ ಇದೆ. ಇವೆಲ್ಲ ಏನು ಹೇಳ್ತಾ ಇದ್ದಾವೆ ಅಂದರೆ ಈ ಜಿಲ್ಲೆಗಳಲ್ಲಿ ಕುಡಿತಾ ಇರ್ತಕ್ಕಂಥದ್ದು ಸ್ಲೋ ಪಾಯ್ಸನ್ ಅಂತ ಹೇಳ್ತಿದ್ದಾವೆ. ಹಾಗಾಗಿನೇ ನಾವು ಹಲವಾರು ವರ್ಷಗಳಿಂದ ಈ ಭಾಗಕ್ಕೆ ಪರಿಶುದ್ಧವಾದಂಥ ಸುರಕ್ಷಿತವಾದಂಥ ನೀರು ಕೊಡಿ ಅನ್ನುವಂಥದ್ದು ನಮ್ಮ ಹೋರಾಟ ಇತ್ತು. ಇವತ್ತು ಸರ್ಕಾರಗಳು ನೀರಿನ ಹೆಸರಲ್ಲಿ ಸಾವಿರಾರು ಕೋಟಿ ಖರ್ಚು ಮಾಡ್ತಿದ್ದಾವೆ, ಅನೇಕ ಯೋಜನೆಗಳ ಹೆಸರುಗಳನ್ನು ಹೇಳ್ತಿದ್ದಾವೆ. ಆದರೆ ಯಾರಿಗೂ ಇವತ್ತು ಒಂದು ಸೌಟು ಕುಡಿಯೋ ನೀರು ಕೊಡಲಿಲ್ಲ, ಯಾವ ರೈತನಿಗೂ ನೀರಾವರಿ ಭದ್ರತೆಯನ್ನು ಮಾಡಿಕೊಡಲಿಲ್ಲ.
ಇದು ಈ ಫ್ಲೋರೈಡ್ಸು ನೈಟ್ರೇಟ್ಸು ಹೆಚ್ಚಿದ್ರೆ ಏನಾಗುತ್ತೆ, ಇದು ಕಾರ್ಸಿಯೋಜೆನಿಕ್, ಇದು ಕ್ಯಾನ್ಸರ್ ಬರುವಂಥದ್ದು, ಕಿಡ್ನಿ ಫೇಲ್ ಆಗುವಂಥದ್ದು, ಇವೆಲ್ಲ ಅನೇಕ ಅಪಾಯಗಳು ಎದುರಾಗ್ತವೆ. ಹಾಗಾಗಿ ಇವತ್ತು ಸರ್ಕಾರಗಳನ್ನು, ಸಂಬಂಧಪಟ್ಟ ಇಲಾಖೆಗಳನ್ನು ವಿನಂತಿ ಮಾಡೋದೇನೆಂದರೆ, ಅದರಲ್ಲೂ ಬಹಳ ಮುಖ್ಯವಾಗಿ ಜಿಲ್ಲಾಡಳಿತವನ್ನು ನಾವು ಎಚ್ಚರಿಸುವುದೇನೆಂದರೆ, ದಯಮಾಡಿ ಇದಕ್ಕೆ ಒಂದು ಪರ್ಯಾಯ ಮಾರ್ಗವನ್ನು ಹುಡುಕಿ. ನೀವು ಇವತ್ತು ಆರ್ ಒಗಳ ಕಡೆ ತೋರಿಸ್ಬಿಟ್ಟು ಆರ್ ಒಗಳು ಕೊಟ್ಬಿಟ್ಟಿದ್ದೀವಿ ಅಂತ ಹೇಳಿ ನುಣಿಸ್ಕೊಳ್ಳುವಂಥ ಕೆಲಸ ಮಾಡ್ಬೋದು. ಆದರೆ ಯಾವುದೇ ಆರ್ ಒನಲ್ಲಿ ಫ್ಲೋರೈಡನ್ನು ಮತ್ತು ನೈಟ್ರೇಟನ್ನು ತೆಗೆಯುವ ಶಕ್ತಿ ಅವಕ್ಕಿಲ್ಲ. ಆಮೇಲೆ ಅನೇಕ ಆರ್ ಒಗಳು ಕೆಲಸನೂ ಮಾಡೋದಿಲ್ಲ. ಆಮೇಲೆ ವೈಜ್ಞಾನಿಕವಾಗಿ ಏನಂದರೆ ಆರ್ ಒ ಯೂನಿಟ್ಗಳು ಸಹ ಅವು ಅವೈಜ್ಞಾನಿಕ. ಕಾರಣ ಏನಂದರೆ ಆರ್ ಒಗಳು ಇರಬೇಕಾಗಿರ್ತಕ್ಕಂಥ ಅಂಶಗಳನ್ನು ತೆಗೆದು ಡೆಡ್ ವಾಟರ್ ಮಾಡಿ ಅದನ್ನು ಇನ್ನೂ ಬೇರೆ ಥರದ ಆರೋಗ್ಯ ಸಮಸ್ಯೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಅದರ ನಿರ್ವಹಣೆಯೂ ಇಲ್ಲ. ಎಷ್ಟೋ ಕಡೆ ಬರೀ ಡಬ್ಬಗಳಿದ್ದಾವೆ, ಅವು ಕೆಲಸ ಮಾಡ್ತಿಲ್ಲ. ಇನ್ನೊಂದಷ್ಟು ಕಡೆ ಹಾಕೇ ಇರಲ್ಲ. ಹಾಗಾಗಿ ಈ ದೇಶದ ಸಂವಿಧಾನದಲ್ಲಿ ಕುಡಿಯುವ ನೀರು ಪರಮೋಚ್ಚವಾದಂಥ ಹಕ್ಕು, ಅದು ಪ್ರತಿಯೊಬ್ಬ ನಾಗರಿಕರಿಗೆ. ಅದ್ರ ಜೊತೆಗೆ ನಾವು ಸಾಕುವಂಥ ಸಾಕು ಪ್ರಾಣಿಗಳಿಗೆ, ಹಸು, ಕರು, ದನ, ಅವುಗಳಿಗೂ ಸಹ ಸುರಕ್ಷಿತವಾದಂಥ ಕುಡಿಯೋ ನೀರು ಕೊಡಬೇಕು. ಇದ್ರ ಕಡೆಗೆ ಸರ್ಕಾರಗಳು ಗಮನ ಹರಿಸಲಿ ಅನ್ನುವಂಥದ್ದು ಇವತ್ತು ನಮ್ಮ ಒತ್ತಾಯ ಆಗಿದೆ. ಒಟ್ನಲ್ಲಿ ಈ ಭಯಾನಕ ವರದಿ ಸಾರ್ವಜನಿಕರ ನಿದ್ದೆಗೆಡಿಸುವಂತೆ ಮಾಡಿದ್ದು, ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಫ್ಲೋರೈಡ್ ಸಮಸ್ಯೆ ನಿವಾರಿಸುವತ್ತ ಗಮನ ಹರಿಸುತ್ತಾರಾ ಕಾದು ನೋಡಬೇಕಾಗಿದೆ. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ನಗರದಲ್ಲಿ ಮಳೆಯ ಆರ್ಭಟದಿಂದ ಚರಂಡಿಯಲ್ಲಿ ಹರಿಯಬೇಕಾದ ನೀರು ರಸ್ತೆಯಲ್ಲಿ ಹರಿಯುತ್ತಿದೆ. ಚರಂಡಿಗಳನ್ನು ಸ್ವಚ್ಛಗೊಳಿಸಲು ನಗರಸಭೆ ಸಿಬ್ಬಂದಿ ಹರಸಾಹಸ ಪಟ್ಟರೆ ದುರ್ನಾತದಿಂದ ಸಾರ್ವಜನಿಕರು ಕಿರಿಕಿರಿ ಅನುಭವಿಸಿದರು. ಶಿಡ್ಲಘಟ್ಟ ನಗರಕ್ಕೆ ಪ್ರವೇಶ ಮಾಡುವ ಮುಖ್ಯ ದ್ವಾರದಲ್ಲಿ ಇರುವ ಚರಂಡಿ ತುಂಬಿ ತುಳುಕಾಡುತ್ತಿದ್ದು, ಮಳೆಯ ನೀರು ಸರಾಗವಾಗಿ ಹರಿಯದೆ ಚರಂಡಿಯ ತ್ಯಾಜ್ಯ ರಸ್ತೆಗೆ ಹರಿದು ದುರ್ನಾತ ಬೀರುತ್ತಿದೆ. ನಗರದ ಬಹುತೇಕ ವಾರ್ಡ್ಗಳ ಚರಂಡಿಯ ನೀರು ಇದೇ ಮಾರ್ಗದಲ್ಲಿ ಹರಿಯುತ್ತಿದ್ದು, ಆಗಿಂದಾಗಲೇ ಪ್ಲಾಸ್ಟಿಕ್ ಚೀಲಗಳು, ನಿರುಪಯುಕ್ತ ವಸ್ತುಗಳಿಂದ ಚರಂಡಿ ಬ್ಲಾಕ್ ಆಗಿ ತ್ಯಾಜ್ಯ ನೀರು ರಸ್ತೆಗೆ ಹರಿಯುವುದು ಸರ್ವೇ ಸಾಮಾನ್ಯವಾಗಿದೆ. ನಗರಸಭೆ ಅಧಿಕಾರಿಗಳು ಕಾಟಾಚಾರಕ್ಕೆ ಚರಂಡಿಯಲ್ಲಿ ತುಂಬಿರುವ ಹೂಳು ತೆಗೆದು ಹೊರಹಾಕುತ್ತಿದ್ದರಿಂದ ಬುಧವಾರ ರಾತ್ರಿ ಸುರಿದ ಮಳೆಯ ಆರ್ಭಟಕ್ಕೆ ಇಡೀ ಚರಂಡಿ ಬ್ಲಾಕ್ ಆಗಿ ತ್ಯಾಜ್ಯ ಮತ್ತು ಗಲೀಜು ನೀರು ರಸ್ತೆಗೆ ಹರಿದು ನಾಗರಿಕರು ಮತ್ತು ವಾಹನ ಸವಾರರು ಸಂಚರಿಸಲು ಪರದಾಡುತ್ತಿದ್ದರು. ನಗರಸಭೆಯ ಸದಸ್ಯ ಲಕ್ಷ್ಮಣ್ ಅವರು ನಾಗರಿಕರಿಗೆ ಅನುಕೂಲ ಕಲ್ಪಿಸುವ ಸಲುವಾಗಿ ನಗರಸಭಾ ಸಿಬ್ಬಂದಿಯವರನ್ನ ವಿಶೇಷವಾಗಿ ಒಳಚರಂಡಿಯ ಸಚಿನ್ ಮತ್ತು ಜಂಟಿಂಗ್ ಮಷಿನ್ ತಂದು ತುಂಬಿ ತುಳುಕಾಡುತ್ತಿರುವ ಚರಂಡಿಯ ನೀರು ಸರಾಗವಾಗಿ ಹರಿಯಲು ಹರಸಾಹಸ ಪಡುತ್ತಿದ್ದರು. ಅವ್ರೇನ್ ಮಾಡೋದು, 2-3 ವರ್ಷ ಆಗೈತೆ. 3 ವರ್ಷ ಆದ್ಮೇಲೆ ಇದು ಟೆಂಡರ್ ಕ್ಯಾನ್ಸಲ್ ಆಗೈತೆ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಅದರಿಂದ ಎಲ್ಲ ಪೇಪರ್ಗಳು ಎಲ್ಲ ಸಿಕ್ಕಿದ್ದೆಲ್ಲ ಇದಾಗ್ತದೆ. ಮೇಲಿಂದ ಇದು ಎಲ್ಲಿಂದ ಇದ್ರ ಹತ್ರ ಪೂಜಮ್ಮನ ದೇವಸ್ಥಾನದ ಹತ್ರದಿಂದ ಬರ್ತದೆ ಚಿರಂಡಿ. ಈ ಪೇಪರ್ಗಳು ಎಲ್ಲ ತಂದು ಚಿರಂಡಿಗೆ ಹಾಕ್ತಾರೆ. ಎಲ್ಲ ಹಳೆ ದಿಂಬುಗಳು ಅವು ಇವು ಸುಮಾರು ಬ್ಲಾಕ್ ಆಗಿದೆ. ಆದ್ರೂ ಅರ್ಧ ಮುಕ್ಕಾಲು ಆಗಿದೆ. ಇನ್ನ ಸ್ವಲ್ಪ ಕೆಲಸ ಇದೆ. ಬೆಳಗ್ಗೆಯಿಂದ ಮೊನ್ನೆ ಒಂದು 3-4 ದಿವಸದಲ್ಲಿ ಮಾಡಿದ್ವಿ. ತಿರ್ಗಾ ಮತ್ತೆ ಇವತ್ತು ಶಾಸಕ ಗಮನಕ್ಕೂ ತಂದಿದ್ವಿ, ಹೇಳಿದ್ವಿ ಏನೋ ಒಂದು ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೂ ಸುಮಾರು ತೊಂದರೆ ಆಗೋದ್ರಿಂದ ಬೆಳಗ್ಗೆಯಿಂದ ಎಲ್ಲ ತೆಗೆಸಿ ಒಂದು ಮುಕ್ಕಾಲು ಭಾಗ ಆಗಿದೆ, ಇನ್ನೂ ಒಂದು ಕಾಲು ಭಾಗ ಇದೆ. ಎಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ. ನಗರಸಭೆಯ ಅಧಿಕಾರಿಗಳು, ವಿಶೇಷವಾಗಿ ಜಿಲ್ಲಾಧಿಕಾರಿಗಳು ಇತ್ತ ಗಮನ ಹರಿಸಿ ಮಳೆಯ ನೀರು ಸರಾಗವಾಗಿ ಹರಿಯಲು ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದು ನಾಗರಿಕರು ಒತ್ತಾಯಿಸಿದ್ದಾರೆ. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿರುವ ಬಡ ವಿದ್ಯಾರ್ಥಿಗಳಿಗಾಗಿ ದಾನಿಯೊಬ್ಬರು ಮಧ್ಯಾಹ್ನದ ಊಟದ ವ್ಯವಸ್ಥೆ ಕಲ್ಪಿಸಿಕೊಡಲು ಮುಂದಾಗಿದ್ದರು. ಆದರೆ ಕಾಣದ ಕೈಗಳ ಒತ್ತಡದಿಂದ ಆಡಳಿತ ಮಂಡಳಿ ನೆಪವೊಡ್ಡಿ ಊಟದ ವ್ಯವಸ್ಥೆಗೆ ಅಡ್ಡಗಾಲು ಹಾಕಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಹೌದು ವೀಕ್ಷಕರೇ, ಅನ್ನದಾತ ಸುಖೀಭವ ಅಂತಾರೆ. ಆದರೆ ಇಲ್ಲಿ ಅನ್ನ ನೀಡಲು ಬಂದ ಅನ್ನದಾತನಿಗೆ ಅವಮಾನ ಆಗಿದೆ. ಕೆಲವು ದಿನಗಳ ಹಿಂದೆಯಷ್ಟೇ ಚಿಕ್ಕಬಳ್ಳಾಪುರ ನಗರ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಮತ್ತು ಸಮಾಜ ಸೇವಕ ಸಂದೀಪ್ ರೆಡ್ಡಿ ಅವರನ್ನು ಕರೆಸಿ ಅಂದು ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯರು ಮತ್ತು ಕಾಲೇಜಿನ ಆಡಳಿತ ಮಧ್ಯಾಹ್ನದ ಊಟ ವ್ಯವಸ್ಥೆಗೆ ಬೇಡಿಕೆ ಇಡುತ್ತಾರೆ.
ಅದರಂತೆ ಈ ಕಾಲೇಜಿಗೆ ಬರುವವರೆಲ್ಲ ಬಡ ಕುಟುಂಬದಿಂದ ಬಂದ ವಿದ್ಯಾರ್ಥಿಗಳಾಗಿದ್ದಾರೆ. ಇದನ್ನರಿತ ಸಂದೀಪ್ ರೆಡ್ಡಿ ಕಾಲೇಜಿನ 690 ವಿದ್ಯಾರ್ಥಿನಿಯರಿಗೂ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕಲ್ಪಿಸಿಕೊಡುವುದಾಗಿ ಹೇಳಿದರು. ಅದರಂತೆ ಇಂದು ಅಧಿಕೃತವಾಗಿ 690 ವಿದ್ಯಾರ್ಥಿನಿಯರಿಗೆ ಉಂಟಾದ ವ್ಯವಸ್ಥೆ ನೀಡಲು ಸಕಲ ಸಿದ್ಧತೆ ಮಾಡಿಕೊಂಡು ಕಾಲೇಜಿನ ಆವರಣದ ಬಳಿ ಬಂದಾಗ ಒಳಗಡೆ ಬರದಂತೆ ಕಾಲೇಜಿನ ಗೇಟ್ ಬೀಗ ಹಾಕಿತು. ಕಾಣದ ಕೈಗಳ ಒತ್ತಡಕ್ಕೆ ಮಣಿತಿರುವ ಪ್ರಾಂಶುಪಾಲ ಚಂದ್ರಯ್ಯರವರು ಮಾತ್ರ ಮೇಲಿನ ಅಧಿಕಾರಿಗಳು ನಮಗೆ ಇನ್ನೂ ಊಟ ನೀಡುವ ವಿಚಾರದಲ್ಲಿ ಅನುಮತಿ ಕೊಟ್ಟಿಲ್ಲ, ಹಾಗಾಗಿ ವಿತರಣೆ ಮಾಡಬೇಡಿ ಎಂದಿದ್ದಾರೆ. ಇದಕ್ಕೆ ಕೋಪಗೊಂಡ ಸಂದೀಪ್ ರೆಡ್ಡಿ ಫುಲ್ ಗರಂ ಆಗಿದ್ರು. ಯಾಕೆ ಊಟ ಕೊಡ್ತಾ ಇದ್ದೀರಾ, ಏನು ಕೊಡ್ತಾ ಇದ್ದೀರಾ? ಅದಾದ್ಮೇಲೆ ಎಲೆಕ್ಷನ್ ಆಯಿತು, ನಾವೇನಾದರೂ ಹೋಗಿ ನಾವು ಊಟ ಕೊಡ್ತಾ ಇದ್ದೀವಿ ಅಂತ ಹೋಗಿ ಅವ್ರ ವಿರುದ್ಧವಾಗಿ ಏನಾದರೂ ಪ್ರಚಾರ ಮಾಡಿದೀವ? ರಾಜಕೀಯ ಬೇರೆ, ಸೇವೆ ಬೇರೆ ಅಪ್ಪ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಯಾರು ಇಲ್ಲಿ ಆಕಾಶದಿಂದ ಉದುರು ಬಂದಿಲ್ಲ. ನಿಮ್ಮ ಲಿಮಿಟ್ಸ್ನ ತಿಳ್ಕೊಂಡು ನೀವು ಜೀವನ ಮಾಡಿಕೊಂಡು ನೀವು ಏನು ಬೇಕಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗ್ರಿ, ರಾಜರಾಗಿ ಮೆರೀರಿ, ದೇಶಕ್ಕೆ ಪ್ರಧಾನಿ ಆಗ್ರಿ. ನಾವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ನಮ್ಮ ಪಾಡು ನಮ್ಮ ಜೀವನ ಮಾಡಕ್ರಿ. ಎಲ್ಲಾದ್ರಲ್ಲೂ ಕೈಯಲ್ಲಾಡ್ಸಕ್ಕೆ ಬರೋದು ಬೇಡ. ಈ ಪ್ರಕೃತಿ ನೋಡ್ತಾ ಇದೆ, ಎಲ್ಲರಿಗೂ ಏನೇನು ಕೊಡಬೇಕು. ಕರ್ಮ ಅಷ್ಟು ಈಸಿ ಅಲ್ಲ. ಮುಚ್ಕೊಂಡು ನಿಮ್ಮ ಕೆಲಸ ಮಾಡ್ಕೊಂಡು ಇದ್ದರೆ ಸರಿ. ಅನಾವಶ್ಯಕವಾಗಿ ನಮ್ಮ ತಂಟೆಗೆ ಬರೋದು ಬೇಡ. ಕೆಟ್ಟ ಕೆಲಸ ಮಾಡೋಕ್ಕೆ ಹೊರಟಿಲ್ಲ ನಾವು. ನಿಮ್ಗೆ ಏನು ಅಷ್ಟೊಂದಿದ್ದರೆ ನನ್ನ ತಂಟೆಗೆ ಬನ್ನಿ. ನನ್ನ ಲೇಔಟ್ಗಳು, ನಂದು ಇದು ಎಲ್ಲೆಲ್ಲಿ ನೀವು ಕೈ ಇಡ್ತೀರ ನಮ್ಗೆ ಗೊತ್ತು. ಅದೆಲ್ಲ ನೀವು ಮಾಡ್ಕೊಳ್ಳಿ, ನಿಮ್ಮ ಮನೆ ಬರ ಫೇಸ್ ಮಾಡ್ತೀವಿ. ಇದಕ್ಕೆ ಯಾಕ್ರಿ ಬರ್ತೀರಿ? ಅಲ್ಲಿ ನೀವು ಬನ್ನಿರಿ. ನೀವೆಲ್ಲೆಲ್ಲಿ ಏನೇನು ಮಾಡಿದ್ದೀರ ನನಗೂ ಕೆದಕಕ್ಕೆ ಗೊತ್ತು. ಕೆದಕ್ಕೆ ಇಟ್ಬಿಟ್ಟಿದ್ದೀನಿ ಆಲ್ರೆಡಿ. ಕೆದಕ್ಕೆ ಇಟ್ಟಿದ್ದೀನಿ. ಒಬ್ಬೊಬ್ಬನು ರೋಡಲ್ಲಿ ನಿಲ್ಲಿಸ್ತೀನಿ. ನನಗೆ ಗೊತ್ತು ಯಾರ ಜೊತೆ ಯುದ್ಧ ಮಾಡ್ತಾ ಇದ್ದೀನಿ ಅಂತ. ನನ್ನ ಸೇಫ್ ಮಾಡ್ಕೊಳಕ್ಕೆ ನನಗೇನು ಮಾಡಬೇಕು ನಂಗೆ ಗೊತ್ತಿದೆ. ಜಾಸ್ತಿ ಆಟ ಆಡೋದು ಬೇಡ. ಅಷ್ಟಕ್ಕೂ ಧೈರ್ಯ ಇದ್ದರೆ ಸ್ಟಾರ್ಟ್ ಮಾಡಿರಿ. ಪಾಲಿಟಿಕ್ಸ್ ಅಂತ ಮಾಡ್ಬೇಕಂತಂದ್ರೆ ಮಾಡಿರಿ. ಇಲ್ಲ ಬೇಕಂದ್ರೆ ಹೇಳ್ಬಿಡ್ರಿ, ನಮ್ಗೆ ಭಯ ಆಗ್ತಿದೆ ಅಂತಂದ್ರೆ ಬರ್ಕೊಟ್ಬಿಡ್ತೀನಿ. ನಾನು ರಾಜಕೀಯದಲ್ಲಿ ಯಾವುದೇ ಕಾರಣಕ್ಕೂ ಎಲೆಕ್ಷನ್ ನಿಲ್ಲಲ್ಲ. ನರೇಂದ್ರ ಮೋದಿ ಅವ್ರಿಗೋಸ್ಕರ ನಾನು ಈ ರಾಜಕೀಯಕ್ಕೆ ಅಂತ ಬಂದಿದ್ದು. ಆ ಮನುಷ್ಯ ನಂಗೆ ಸ್ಫೂರ್ತಿ. ನರೇಂದ್ರ ಮೋದಿ ಅವ್ರಿಗೋಸ್ಕರ ರಾಜಕೀಯಕ್ಕೆ ಬಂದೆ. ಏನಾದರೂ ಒಳ್ಳೆ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡೆ. ಅವ್ರ ಮಾರ್ಗದರ್ಶನದಲ್ಲಿ ಅವ್ರನ್ನ ಸ್ಫೂರ್ತಿಯಾಗಿ ತೊಗೊಂಡು ಕೆಲಸ ಮಾಡ್ತಾ ಇದ್ದೀನಿ. ಇನ್ನೂ ಏನಾದರೂ ಆಟ ಆಡಬೇಕು ಅಂತಿದ್ರೆ ಬನ್ನಿ ನೋಡೋಣ. ಅದೇನಾಗುತ್ತೆ ನೋಡೇ ಮಾಡಿ. 45 ಸ್ವಾಮಿ ನನಗೆ. ಇನ್ನೊಂದು 15-20 ವರ್ಷ 25 ವರ್ಷ ನಾನು ಹೆಲ್ದಿಯಾಗಿ ಬದುಕಿದ್ರೆ ಹೆಚ್ಚು. ನನಗೆ ತೃಪ್ತಿ ಇದೆ ನಾನು ಇವತ್ತೇನಾಗಿದ್ದೀನಿ ಅಂತ. ಎಲ್ಲೋ ಹೋಗಿ ಕೂತ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ನಾವು ಹೆಣ್ಮಕ್ಳಿಗೆ ಊಟ ಕೊಡೋಕೆ ಹೊರಟಿದ್ದೀವಿ, ಊಟ ಕೊಡ್ತೀವಿ. ಯಾರಿಗೆ ಬೇಕೋ ಅವ್ರು ಬಂದು ಊಟ ಮಾಡ್ತಾರೆ. ನಿಮ್ಮ ಕೈಯಲ್ಲಿ ಯಾರ್ಯಾರ ಕೈಯಲ್ಲಿ ತಡೆಯೋಕ್ಕಾಗುತ್ತೋ ತಡೀರಿ. ದೇವ್ರು ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡ್ತಾನೆ. ಅರ್ಥ ಆಯ್ತಲ್ಲ? ಥ್ಯಾಂಕ್ ಯು ಸೊ ಮಚ್. ನಿಮಗೂ ಸೇರಿ ಹೇಳಿರೋದು ಪ್ರಿನ್ಸಿಪಲ್ ಸಾಹೇಬ್ರೆ, ನಾವು ಊಟ ಕೊಡ್ತಾ ಇದ್ದೀವಿ. ಮಕ್ಕಳಿಗೆ ಯಾರು ಕೊಡೋಕ್ಕಾಗುತ್ತೆ ಯಾರು ಏನು ಮಾತಾಡಬೇಡ್ರಿ. ಯಾರೇನು ಮಾತಾಡಬೇಡ್ರಿ. ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಇದೆ. ಅವ್ರು ಏನು ಮಾಡಬೇಕು ಅದು ಮಾಡಲಿ, ನಾವೇನು ಮಾಡಬೇಕು ಅದು ಮಾಡಿ. ನಾವು ಅಂಬಲ್ ಹಾಕಿ ಕೇಳ್ಕೋಣ. ಊಟ ಕೊಡ್ತೀವಿ ಬನ್ನಿ ಅಂದರೆ ಯಾರು ಬೇಕೋ ಅವ್ರು ತಿನ್ನಲಿ, ಇಲ್ಲಾಂದ್ರೆ ಬೇಡ. ಮನೆಗೆ ಹೋಗೋ ಅಷ್ಟೊತ್ತು 7-8 ಗಂಟೆ ಆಗುತ್ತೆ. ಮಧ್ಯಾಹ್ನ ಊಟ ಇಲ್ಲ. ಏರ್ಪೋರ್ಟಿಂದ ನಾವು ಬೆಂಗಳೂರಿಂದ ಕೂಗಳತೆ ದೂರದಲ್ಲಿದ್ದೀವಿ. ನಮ್ಮ ಮಕ್ಕಳು ಇವತ್ತು ಊಟ ಇಲ್ದಿರ ಜ್ಞಾನ ತಪ್ಪು ಬಿದ್ದೋಗ್ತಾ ಇದ್ದಾರೆ. ನಮ್ಮ ಕೈಯಲ್ಲಾಗಿದ್ದೇನೋ ನಾವು ಸಹಾಯ ಮಾಡ್ತಾ ಇದ್ದೀವಿ ಸ್ನೇಹಿತರೆಲ್ಲ ಸೇರ್ಕೊಂಡು ಅಂತಂದರೆ, ಅದಕ್ಕೂ ತಾವೆಲ್ಲ ಬಂದು ಬೇರೆ ಏನೇನೋ ಪರ್ಮಿಷನ್ ಬೇಕು, ಇನ್ನೊಂದು ಬೇಕು ಅಂದರೆ ಏನು ಮಾಡೋದು? ಇನ್ನು ಪ್ರಾಂಶುಪಾಲ ಚಂದ್ರಯ್ಯರವರು ಕಾಣದ ಕೈಗಳ ಒತ್ತಡಕ್ಕೆ ಮಣಿದು ಹೇಳುವುದೇ ಬೇರೆ. ಕಾಲೇಜಿನ ವಿಶೇಷ ಕಾರ್ಯಕ್ರಮಕ್ಕೆಂದು ಸಂದೀಪ್ ರೆಡ್ಡಿ ಅವರು ಬಂದಾಗ ಮಧ್ಯಾಹ್ನದ ಊಟಕ್ಕಾಗಿ ವಿದ್ಯಾರ್ಥಿನಿಯರು ಬೇಡಿಕೆ ಇಟ್ಟಿರುವುದು ಸತ್ಯ. ಅದರಂತೆ ಅವರು ಸಹ ನಮಗೆ ತಿಳಿಯದ ಹಾಗೆ ಊಟ ಇಂದು ವಿದ್ಯಾರ್ಥಿನಿಯರಿಗೆ ನೀಡಲು ಬಂದಿದ್ದಾರೆ. ಆದರೆ ಅದು ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ಇನ್ನೂ ತಂದಿಲ್ಲ. ಅವರ ಬಳಿ ಅನುಮತಿ ತಂದ ಮೇಲೆ ವಿತರಣೆ ಮಾಡಲಿ ಎಂದು ಜಾರಿಕೊಂಡಿದ್ದಾರೆ. ಸ್ಟೂಡೆಂಟ್ಸ್ ರಿಕ್ವೆಸ್ಟ್ ಮಾಡಿದರು. ಅದರ ಅಂಗವಾಗಿ ಸರ್ ಜೊತೆ ನಾವು ಮಾತಾಡಿದ್ವಿ. ನಾನು ಕಾಲೇಜು ಶಿಕ್ಷಣ ಇಲಾಖೆಗೆ ಆಯುಕ್ತರು ಗಮನಕ್ಕೆ ತಂದು ಅದನ್ನು ಪರ್ಮಿಷನ್ ತಗೋಬೇಕಾಗಿದ್ದು ನನ್ನ ಕರ್ತವ್ಯ. ಹಾಗಾಗಿ ಆ ನಿಟ್ಟಿನಲ್ಲಿ ನಮ್ಮ ಶಿಕ್ಷಣ ಇಲಾಖೆಯಿಂದ ಪರ್ಮಿಷನ್ ಬರದೇ ಮಾಡೋದು ಬೇಡ ಅನ್ನೋದು ಉದ್ದೇಶ ನಮ್ಮದಾಗಿದೆ. ಜೊತೆಗೆ ನಮ್ಮ ಏರ್ ಅಥಾರಿಟಿ ಗಮನಕ್ಕೆ ತಂದು ಪರ್ಮಿಷನ್ ಬಂದ ಮೇಲೆ ಅವ್ರು ಪರ್ಮಿಷನ್ ಕೊಟ್ಟರೆ ಇದನ್ನು ಉದ್ಘಾಟನೆ ಮಾಡಿ ಮಾಡೋದು ಅಂತ ಇತ್ತು ಉದ್ದೇಶ. ನಾನು ನಿನ್ನೆವರೆಗೂ ನನಗೆ ಗೊತ್ತಿಲ್ಲ, ಇದು ವಿಚಾರ ಗೊತ್ತಿಲ್ಲ. ಇವತ್ತೇ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅಂತ. ಮೊನ್ನೆ ದಿನ ರಾತ್ರಿ ಒಬ್ಬರು ಟ್ರಸ್ಟ್ ಅವರು ಫೋನ್ ಮಾಡಿದ್ರು, ಯಾರು ಅಂತ ನನಗೆ ಅವ್ರ ಹೆಸರು ಗೊತ್ತಿಲ್ಲ. ನಾನು ಅದಕ್ಕೆ ಹೇಳಿದೆ, ನಮಗೆ ಇನ್ನೂ ಪ್ರೊಸೀಜರ್ ಜಾಸ್ತಿ ಇದೆ. ಮಕ್ಕಳು ಊಟ ಕೊಡೋ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಸೇಫ್ಟಿ ಮೆಜರ್ಸ್ ಜಾಸ್ತಿ ತಗೋಬೇಕಾಗುತ್ತೆ. ಆಹಾರ ಸುರಕ್ಷತೆ ಏನಿದೆ ಅದನ್ನು ಫಾಲೋ ಮಾಡಿಬಿಟ್ಟು ಆಮೇಲೆ ಮಾಡೋಣ ಅನ್ನೋ ಮಾತನ್ನೇ ಹೇಳಿದ್ದೆ.
ನನಗೆ ಬೆಳಗ್ಗೆ ಅಷ್ಟೇ ಗೊತ್ತಾಯಿತು, ಮೀಡಿಯಾದವ್ರಿಗೆ ವಿಚಾರ ಗೊತ್ತಾಗಿದೆ, ಇವತ್ತು ಕಾರ್ಯಕ್ರಮ ಇದೆ ಅಂತ ನನ್ನ ಕೇಳಿದ್ರು ಮೀಡಿಯಾದವರು. ಆ ನಿಟ್ಟಿನಲ್ಲಿ ನಾನು ಸಂದೀಪ್ ಸರ್ಗೆ ಫೋನ್ ಮಾಡಿದಾಗ ರಿಕ್ವೆಸ್ಟ್ ಮಾಡಿದೆ, ಇಲ್ಲ ಸರ್ ಇದು ಪ್ರೊಸೀಜರ್ ಫಾಲೋ ಮಾಡ್ದಿರ ನಾನು ಪರ್ಮಿಷನ್ ಕೊಡೋಕ್ಕೆ ಬರೋದು, ಕ್ಯಾಂಪಸ್ ಒಳಗಡೆ ಪರ್ಮಿಷನ್ ಕೊಡೋದಕ್ಕೆ ನಾನು ಬರೋದಿಲ್ಲ, ನಮ್ಮ ಕಮಿಷನರ್ ಗಮನಕ್ಕೆ ತಂದು ಅವರಿಂದ ಪರ್ಮಿಷನ್ ತಗೊಂಡು ಆನಂತರ ಅಷ್ಟೇ ಮಾಡೋಕ್ಕೆ ಅವಕಾಶ ಇದೆ ಅಂತ ನಾನು ಹೇಳಿದೆ ಕ್ಲಿಯರ್ ಕಟ್ಟಾಗಿ. ಆಮೇಲೆ ಸರ್ ಆಯಿತು ನಾನು ಮಾತಾಡ್ತೀನಿ 5 ನಿಮಿಷ ಬಿಟ್ಟು ಅಂತ ಹೇಳಿದ್ರು. ಹೇಳಿದಾದ್ಮೇಲೆ ಮತ್ತೆ ವಿಚಾರ ಪ್ರಸ್ತಾಪಕ್ಕೆ ಬರಲಿಲ್ಲ. ಮತ್ತು ಮೆಸೇಜ್ ಮಾಡಿದರು ಸಂದೀಪ್ ಸರು, ಕಾಲೇಜು ಆವರಣದಲ್ಲಿ ಬೇಡ, ನಿಮಗೆ ತೊಂದರೆ ಆಗೋದು ಬೇಡ, ಹಾಗಾಗಿ ನಾನು ಹೊರಗಡೆ ಕೊಡ್ತೀನಿ, ಇವತ್ತು ಮಾಡೋಣ ಕಾರ್ಯಕ್ರಮ ಅನ್ನೋದೊಂದು ಹೇಳಿದ್ರು. ಇಲ್ಲ ಹೊರಗಡೆ ಕೊಡೋದು ಬೇಡ ಸರ್, ಒಂಥರ ಅಗೌರವವಾಗಿರುತ್ತೆ ಅದು, ರೋಡಲ್ಲಿ ಕೊಡುವಂಥದ್ದು, ನೋಡೋಣ ಅದು ಪರ್ಮಿಷನ್ನು ತಗೊಂಡಾದ್ಮೇಲೆ ನೋಡೋಣ ಅನ್ನೋ ಮಾತನ್ನು ಹೇಳಿದೆ. ಇನ್ನು ಪಟ್ಟು ಬಿಡದ ಸಂದೀಪ್ ರೆಡ್ಡಿ 690 ವಿದ್ಯಾರ್ಥಿನಿಯರಿಗೆ ಊಟ ಏನ್ ತಂದಿದ್ರೋ ಅದನ್ನು ಕಾಲೇಜಿನ ಮುಂಭಾಗವೇ ಊಟದ ವ್ಯವಸ್ಥೆ ಮಾಡಿ ಸ್ವತಃ ಅವರೇ ವಿತರಣೆ ಮಾಡಿದ್ರು. ನೂರಾರು ವಿದ್ಯಾರ್ಥಿನಿಯರು ಬಂದು ಊಟ ಸವಿದು ಹೋಗಿದ್ದಾರೆ. ಆದರೆ ಊಟ ನೀಡದಂತೆ ತಡೆ ಒಡ್ಡುತ್ತಿರುವವರು ಯಾರು ಎಂಬುದು ಯಕ್ಷ ಪ್ರಶ್ನೆಯಾಗಿದೆ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನಮ್ಮ ಮನೆಯಲ್ಲಿ ನೆಮ್ಮದಿ ಇರಲಿ ಅಂತ ನಾವೇನೆಲ್ಲ ಮಾಡ್ತೀವಿ. ವಾಸ್ತು ನೋಡ್ತೀವಿ, ಹೋಮ ಹವನ ಮಾಡ್ತೀವಿ, ಮನೆ ಹೊರಗಡೆ ದೃಷ್ಟಿ ಬೊಂಬೆನೂ ಕಟ್ತೀವಿ. ಎಲ್ಲ ಸರಿ, ಆದ್ರೆ ಕಟ್ಟಡದ ಒಳಗಡೆ TMT ಕಂಬಿಗಳು ಸ್ಟ್ರಾಂಗ್ ಆಗಿರ್ಬೇಕಲ್ವಾ? ಅದಕ್ಕೆ ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ, NH7 ಹತ್ತಿರ, ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಇಂಡಸ್ 555 DTMT, ಟಾಟಾ ಟಿಸ್ಕಾನ್, ವೈಸಾಗ್ TMT, RD TMT ಹಾಗೂ ಎಲ್ಲ ಬ್ರ್ಯಾಂಡ್ಗಳ TMT ಕಂಬಿಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಲ್ಲದೆ ACC ಸುರಕ್ಷಾ, ಕೋರ್ಮಂಡಲ್ ಕಿಂಗ್, ಜುವಾರಿ, ದಾಲ್ಮಿಯಾ, ಪ್ರಿಯಾ, ಮಹಾ ಸಿಮೆಂಟ್ ಸೇರಿದಂತೆ ಎಲ್ಲ ರೀತಿಯ ಬ್ರ್ಯಾಂಡ್ಗಳ ಸಿಮೆಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಷ್ಟೇ ಅಲ್ಲ, 50ಕ್ಕಿಂತ ಹೆಚ್ಚು ಸಿಮೆಂಟ್ ಚೀಲಗಳನ್ನ ಖರೀದಿಸಿದಲ್ಲಿ ಫ್ರೀ ಡೆಲಿವರಿ ಇರುತ್ತದೆ. ಆನ್ ಟೈಮ್ ಸಪ್ಲೈನಿಂದ ಗ್ರಾಹಕರ ವಿಶ್ವಾಸವನ್ನ ಗಳಿಸಿದ್ದೇವೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ, NH7 ಹತ್ತಿರ, ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9663439899 97381311184. ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಬ್ರೀಚ್ ಶೋರ್ ಅಸ್ತಮಾ ಆಸ್ಪತ್ರೆ, ಖ್ಯಾತ ವೈದ್ಯರಾದ ಡಾಕ್ಟರ್ ಮಹೇಶ್ NS ರವರಿಂದ ಶ್ವಾಸಕೋಶ ಹಾಗೂ ಅಸ್ತಮಾ ಕಾಯಿಲೆಗಳ ಚಿಕಿತ್ಸಾ ಕೇಂದ್ರ. ನಮ್ಮಲ್ಲಿ ಕೆಮ್ಮು, ಕಫ, ಉಬ್ಬಸ, ವೀಸಿಂಗ್, ಉಸಿರಾಟದ ಸಮಸ್ಯೆ, ಅತಿಯಾದ ಸೀನು, ಎದೆ ನೋವು, ನ್ಯೂಮೋನಿಯಾ, ನಿದ್ದೆಯಲ್ಲಿ ಗೊರಕೆ, ನಿದ್ರೆಯಲ್ಲಿ ಉಸಿಗಟ್ಟುವಿಕೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ದೊರೆಯುತ್ತದೆ. PFD ಪರೀಕ್ಷೆಯಿಂದ ಧೂಮಪಾನ ಚಟ ಹಾಗೂ ಅಲರ್ಜಿ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಶ್ವಾಸಕೋಶದಲ್ಲಿನ ನ್ಯೂನ್ಯತೆ ಬಗ್ಗೆ ತಿಳಿದು ಚಿಕಿತ್ಸೆ ನೀಡಲಾಗುವುದು. ಸಮಯ 10:30 ಮಧ್ಯಾಹ್ನ 2:30 ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362409759. ವಿಳಾಸ ಬಾಲಾಜಿ ಟ್ಯಾಕಿಸ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಿಥುನಾ MN, ಚರ್ಮರೋಗ ತಜ್ಞರು, ಡರ್ಮೆಟಾಲಜಿಸ್ಟ್ ಅಂಡ್ ಕಾಸ್ಮೆಟಾಲಜಿಸ್ಟ್. ಸ್ಥಳ ಶ್ರೀ ವಿನಾಯಕ ಕ್ಲಿನಿಕ್, ಶೇಷಾದ್ರಿ ಮೆಡಿಕಲ್ಸ್ ಮೇಲೆ, ಸಿವಿಲ್ ಬಸ್ ನಿಲ್ದಾಣ ಮುಂಭಾಗ, ಕೋರ್ಟ್ ರಸ್ತೆ, ಚಿಕ್ಕಬಳ್ಳಾಪುರ. ಸಂದರ್ಶನದ ಸಮಯ ಪ್ರತಿ ಸೋಮವಾರ ಹಾಗೂ ಗುರುವಾರ ಮಧ್ಯಾಹ್ನ 1 ಗಂಟೆಯಿಂದ 4 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845431707. ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ ಸಂತಸದ ಸುದ್ದಿ. ಆಹ್ಲಾದಕರ ವಾತಾವರಣದಲ್ಲಿ DC ಕನ್ವರ್ಷನ್ ಆಗಿರುವ ಕೂಡ ಅಪ್ರೂವ್ಡ್ ಸೈಟ್ಗಳು ಮಾರಾಟಕ್ಕೆ ಲಭ್ಯವಿದೆ. ಸರ್ಕಾರಿ ಮೆಡಿಕಲ್ ಕಾಲೇಜಿನಿಂದ ಕೇವಲ 1.5 ಕಿಲೋಮೀಟರ್ ಹಾಗೂ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 2 ರಿಂದ 3 ನಿಮಿಷದಲ್ಲಿ ಕ್ರಮಿಸಬಹುದು.
ಪಕ್ಕಾ ವಾಸ್ತು ಇರುವ ವಿಶಾಲವಾದ ಸೈಟ್ಗಳು ನಿಮಗಾಗಿ ಸಿದ್ಧಗೊಂಡಿದೆ. ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಲಾಗಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ಲಭ್ಯವಿದೆ. ಸ್ಥಳ ಪೆರೇಸಂದ್ರ ಗ್ರಾಮ, ಚಿಕ್ಕಬಳ್ಳಾಪುರ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 9741891636. ಅನದರ್ ನಂಬರ್ 9482904136. ಬಾಗೇಪಲ್ಲಿ ಪಟ್ಟಣದ ಜನತೆ ಎದುರಿಸುತ್ತಿರುವ ಸಮಸ್ಯೆಗಳನ್ನು 3 ತಿಂಗಳಲ್ಲಿ ಪರಿಹಾರ ಕಲ್ಪಿಸಿ ಮುಂದಿನ ಸಭೆಯಲ್ಲಿ ಪ್ರಗತಿಯ ವರದಿ ಸಲ್ಲಿಸುತ್ತೇವೆಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸದಸ್ಯರಿಗೆ ಮಾಹಿತಿ ನೀಡಿದರು. ನೀವು 10 ವರ್ಷ ಪೆಂಡಿಂಗ್ ಇದೆ, 12 ವರ್ಷ ಪೆಂಡಿಂಗ್ ಇದೆ, ಎಲ್ಲ ಒಂದೇ ಸಲ 10 ವರ್ಷ 12 ವರ್ಷ ಪೆಂಡಿಂಗ್ ಆಗ್ತೀರಾ. ಎಲ್ಲಿ ತಂದು ಕಟ್ಟೋದು? ಇವಾಗ ನೀವು ಯಾಕೆ SSL ರೆಡಿ ಬಾಗೇಪಲ್ಲಿ ಪಟ್ಟಣದ ಪುರಸಭೆ ಕಾರ್ಯಾಲಯದ ಸಭಾಂಗಣದಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅಧ್ಯಕ್ಷತೆಯಲ್ಲಿ 1 ವರ್ಷದ ನಂತರ ನಡೆದ ಸರ್ವ ಸದಸ್ಯರ ಸಾಮಾನ್ಯ ಸಭೆಯಲ್ಲಿ ಮನೆ ಮನೆಗೆ ನಳ ನೀರು ಸರಬರಾಜು ಯೋಜನೆ ಅನುಮೋದನೆ, ಒಳಚರಂಡಿ ಕಾಮಗಾರಿ ವಿಳಂಬ, ತೆರಿಗೆ ವಸೂಲಾತಿ, ಫ್ಲೆಕ್ಸ್ ಅಳವಡಿಕೆಗೆ ಹಾಗೂ ಪ್ಲಾಸ್ಟಿಕ್ ಮಾರಾಟ ನಿಷೇಧ, ವಿದ್ಯುತ್ ಕಂಬಗಳು ತೆರವು, ಡ್ಯಾಂ ನೀರು ಸರಬರಾಜು ಮಾಡುವ ವಿಚಾರ, ಸ್ವಚ್ಛತೆ ಹಾಗೂ ಗಂಟಂವಾರಪಲ್ಲಿ ಪರಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಪುರಸಭೆ ಆಸ್ತಿ ವಹಿಗಳನ್ನು ವರ್ಗಾಯಿಸುವ ವಿಚಾರವಾಗಿ ಪುರಸಭೆ ಅಧಿಕಾರಿಗಳ ಹಾಗೂ ಸದಸ್ಯರ ನಡುವೆ ದೊಡ್ಡ ಹೈಡ್ರಾಮವೇ ನಡೆಯಿತು. ಕೊನೆಗೆ ಶಾಸಕರು ಸಮಸ್ಯೆಗಳಿಗೆ ಇತಿಶ್ರೀ ಹಾಡುವ ಭರವಸೆ ಕೊಟ್ಟ ನಂತರ ಸಭೆ ಮುಕ್ತಾಯಗೊಂಡಿತು. ದಯವಿಟ್ಟು ಅವ್ರು ಸವಲತ್ತೆಲ್ಲ ಕೊಡ್ತಾ ಇರೋದು, ನಾವು ನೀರು ಕೊಡ್ತಾ ಇದ್ದೀವಿ, ರಸ್ತೆ ಕೊಡ್ತಾ ಇದ್ವಿ, ದೀಪ ಕೊಡ್ತಾ ಇದ್ದೀವಿ, ಪ್ರತಿಯೊಂದು ಕೊಡ್ತಾ ಇದ್ವಿ. ದಯವಿಟ್ಟು ನೀವು ಅದೇನಿದೆ, ಯಾಕಂದ್ರೆ ಏನಾಗ್ತಾ ಇದೆ ಅಂತ ಪರಿಸ್ಥಿತಿ, ಈಗ PDOಗಳು ಏನಾಗಿದೆ ಅಂತ ಪರಿಸ್ಥಿತಿ ಅಂದ್ರೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಲಿ PDOಗಳು ಏನಾಗಿದೆ ಅಂದ್ರೆ ಅವ್ರಿಗೆ ಏನು ಸವಲತ್ತು ಕೊಡ್ತಾ ಇಲ್ಲ. ಅವ್ರ ಮನೆ ಹತ್ರ ಬಂದು ಅವ್ರು ಬಿಲ್ ಮುಗಿಸ್ಕೊಂಡ್ಬಂದು ಅಲ್ಲೇ ವಸೂಲು ಮಾಡ್ಕೊಂಡು ಅಲ್ಲೇ ಕಂದಾಯ ವಹಿಸ್ಕೊಂಡು ರಸೀದ್ ಕೊಟ್ಟಾಗ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ಏನು ಸವಲತ್ತು ಕೊಡ್ತಾ ಇದ್ದಾರೆ, ಇನ್ಕಮ್ ಬರ್ತಾ ಇದೆಯಲ್ಲ ಅವ್ರಿಗೆ. ನೀವು 10 ವರ್ಷ ಪೆಂಡಿಂಗ್ ಇದೆ, 12 ವರ್ಷ ಪೆಂಡಿಂಗ್ ಇದೆ, ಎಲ್ಲ ಒಂದೇ ಸಲ 10 ವರ್ಷ 12 ವರ್ಷ ಪೆಂಡಿಂಗ್ ಆಗ್ತೀರಾ. ಎಲ್ಲಿ ತಂದು ಕಟ್ಟೋದು? ಇವಾಗ ನೀವು ಯಾಕೆ SSL ರೆಡಿ ಯಾಕೆ ಎಂಟ್ರಿ ಮಾಡಬಾರ್ದು? ಕಂದಾಯ ಕಟ್ಟಾರಲ್ಲ ಪ್ರತಿ ವರ್ಷ ನಿಮ್ಮ ಹತ್ರ ಬಂದು ಸೈನ್ ಮಾಡ್ಕೊಳ್ತಾರಲ್ಲ, ನೀವು ಬುಕ್ಕಲ್ಲಿ ಯಾಕೆ ಎಂಟ್ರಿ ಮಾಡ್ಕೊಳ್ಳಲ್ಲ? ಯಾಕೆ ಎಂಟ್ರಿ ಮಾಡ್ಕೊಳ್ಳ? ನಮ್ಮ ಹತ್ರ ರಿಸೀಟ್ ಕಲ್ದೋಗಿದ್ರೆ ನೀವು ಮತ್ತೆ ಹೇಳ್ತಿದ್ರೆ 10 ವರ್ಷ ಕಟ್ಟು 12 ವರ್ಷ ಕಟ್ಟು ಅಂದ್ಬಿಟ್ಟು ಡಿಪೆಂಡ್ ಮಾಡ್ತಾರೆ. ಮಾಡ್ತಾ ಇಲ್ಲ ಸರ್, ಅಪ್ಡೇಟ್ ಮಾಡ್ತಾ ಇಲ್ಲ. ನೀವು ಕೇಳಿ ಬೇಕಾದ್ರೆ KMF24 ಅಪ್ಡೇಟ್ ಮಾಡ್ತಾ ಇಲ್ಲ. ನೋಡಿ ಸರ್, ಇದು ನೋಡಿ ರಸ್ತೆ ಪೂರ ಚೀಫ್ ಆಫೀಸರ್ ಅಂತ ರಮೇಶ್ ಫೋನ್ ಮಾಡಿದ ತಕ್ಷಣ ಹೋಗಿ ಅಟೆಂಡ್ ಮಾಡ್ತಾ ಇದ್ದೀನಿ ಸರ್. ಈಗ ನಾನು ಆ ಕೋಲಿಗಳೆಲ್ಲ ಕಿತ್ತಾಗೋವರೆಗೂ ಅವ್ರು ವೇಟ್ ಮಾಡ್ಬೇಕಾ ಸರ್? ಅವರು ಕ್ಲೀನ್ ಮಾಡಿರೋರು ಎತ್ತಾಕೋಲ್ಲ, ಅವ್ರು ಸೂಪರ್ವೈಸರ್ ನೋಡ್ಕೋಬೇಕಲ್ಲ ಸರ್. ಪ್ರತಿಯೊಂದು ನಾವು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ, ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಯಾವುದೇ ಕಾರಣಕ್ಕೂ ಫ್ಲೆಕ್ಸ್ ಅಳವಡಿಕೆಗೆ ಅನುಮತಿ ನೀಡಬಾರದು. ಆಸ್ತಿ ವಹಿ ವರ್ಗಾವಣೆಯ ಕುರಿತು ಹಾಗೂ ಬೀದಿ ವ್ಯಾಪಾರಸ್ಥರ ಫುಟ್ಪಾತ್ ಒತ್ತುವರಿ, ಅಡ್ಡಾದಿಡ್ಡಿ ವಾಹನ ನಿಲುಗಡೆ ಬಗ್ಗೆ ಕಟ್ಟೆಚ್ಚರ ವಹಿಸುವಂತೆ ಪುರಸಭೆ ಹಾಗೂ ಪೊಲೀಸ್ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು. ಪುರಸಭೆ ಗಡಿರೇಖೆ ಗುರುತಿಸಿ ಆಸ್ತಿಗಳ ಹಸ್ತಾಂತರಕ್ಕೆ ಈಗಾಗಲೇ ಅಧಿಕಾರಿಗಳಿಗೆ ಸೂಚಿಸಿದ್ದು, ಪುರಸಭೆ ಸದಸ್ಯರು ರಾಜಕೀಯವನ್ನು ಬದಿಗೊತ್ತಿ ಪಟ್ಟಣದ ಅಭಿವೃದ್ಧಿಗೆ ಸಹಕರಿಸುವಂತೆ ಮನವಿ ಮಾಡಿದರು. ಬಗ್ಗೆ ಡಿಮ್ಯಾಂಡ್, ಸ್ವಚ್ಛತೆಯನ್ನು ಈ ನಗರದಲ್ಲಿ ಕಾಪಾಡಬೇಕು ಅಂತ. ಮತ್ತು ಎರಡನೇದು, ಈ ಫ್ಲೆಕ್ಸಿ ಹಾವಳಿ ಜಾಸ್ತಿ ಆಗಿದೆ, ನಗರಕ್ಕೆ ಒಂಥರ ಅದು ಶ್ರೇಯಸ್ಸಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಗೌರವಾನ್ವಿತ ಸದಸ್ಯ ಒಕ್ಕೂರಿನಿಂದ ಇನ್ಮೇಲೆ ಮುಖ್ಯ ರಸ್ತೆಯಲ್ಲಿ ಯಾವುದೇ ಫ್ಲೆಕ್ಸ್ಗಳು ಆಗಬಾರ್ದು ಅಂತ ತೀರ್ಮಾನ ಮಾಡಿದ್ದಾರೆ. ಮತ್ತು ಈ ಬಿಲ್ಡಿಂಗ್ ಬಹಳ ಹಳೆಯದಾಗಿದ್ದು, ಅತಿ ಶೀಘ್ರದಲ್ಲೇ ಅಂದರೆ ಒಂದು 2-3 ತಿಂಗಳೊಳಗಡೆ, ನೆಕ್ಸ್ಟ್ ಮೀಟಿಂಗ್ ಒಳಗಡೆ ನಾವು ಹೊಸ ಬಿಲ್ಡಿಂಗ್ ಸಂತೆ ಮೈದಾನದಲ್ಲಿ ನೋಡಿದ್ದೀವಿ, ಅಲ್ಲಿ ಪೂಜೆ ಮಾಡುವಂಥ ಕಾರ್ಯಕ್ರಮ ಇಟ್ಕೊಳ್ತಾ ಇದ್ದೀವಿ. ದೆನ್ ನೆಕ್ಸ್ಟು ನವಂಬರ್ 6ನೇ ತಾರೀಕು ಆಶ್ರಯ ಸಭೆ ಕರೆದು ಇಲ್ಲಿ ಇದೇ ಜಾಗದಲ್ಲಿ 320 ಫಲಾನುಭವಿಗಳಿಗೆ ನಿವೇಶನಗಳನ್ನು ಹಂಚುವಂಥ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತೀವಿ. ಹಾಗೆ ವಿಶೇಷವಾಗಿ ಪಂಚಾಯತಿಗೂ ಮತ್ತು ಪುರಸಭೆಗೂ
ಈ ಗಡಿ ರೇಖೆ ಗುರುತಿಸುವಲ್ಲಿ ಸ್ವಲ್ಪ ನಿಧಾನ ಆಗಿತ್ತು. ಇವ ಒಪ್ಕೊಂಡೋಗಿದ್ದಾರೆ. ಈಗ ತಾನೇ ಬಂದು ಪುರಸಭೆ ಅಧಿಕಾರಿಗಳು ತಿಳಿಸಿದ್ದಾರೆ. ಸ್ಪ್ಯಾನ್ ಆಫ್ 3 ಮಂತ್ಸಲ್ಲಿ ಗಡಿ ಗುರುತಿಸಿ ಟೌನ್ಗೆ ಹಸ್ತಾಂತರ ಮಾಡೋ ಕೆಲಸ ಅವರು ಮಾಡ್ತಾರೆ. ಇನ್ನು ಉಳಿದ ವಿಷಯಗಳ ಬಗ್ಗೆಲ್ಲ ಚರ್ಚೆ ಮಾಡಿರ್ತೀವಿ. ನಾವೆಲ್ಲ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ನಾವೆಲ್ಲರೂ ಈ ನಗರದ ಅಭಿವೃದ್ಧಿಗಾಗಿ ದುಡಿಯೋಣ ಅಂತ ಇವತ್ತು ಶಬ್ದ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ರಾಜಕೀಯ ದೂರ ಇಟ್ಟು ಅಭಿವೃದ್ಧಿಯತ್ತ ಹೆಜ್ಜೆ ಆಗ್ತೀವಿ ಅನ್ನೋ ಮಾತು ನಿಮ್ಗೆ ಹೇಳಕ್ಕೆ ಬಯಸ್ತೀವಿ. ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಎಂ ಶ್ರೀನಿವಾಸ್, ಅಧ್ಯಕ್ಷ ಎ ಶ್ರೀನಿವಾಸ್, ಉಪಾಧ್ಯಕ್ಷೆ ಸುಜಾತ ನರಸಿಂಹನಾಯ್ಡು, ಸದಸ್ಯರಾದ ಕೆಎ ಶ್ರೀನಾಥ, ಅಶೋಕ್ ರೆಡ್ಡಿ, ಎ ನಂಜುಂಡ, ಜಬೀವುಲ್ಲಾ, ಪಿವಿ ಮಧುಸೂದನ್ ರೆಡ್ಡಿ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಅಮಾವಾಸ್ಯೆಯೆಂದು ಅದೊಂದು ಪವರ್ಫುಲ್ ದೇವಿಯ ಮುಂದೆ ಕುಳಿತರೆ ಇಷ್ಟಾರ್ಥವೆಲ್ಲ ಸಿದ್ಧಿಸಿ ಮಾನಸಿಕ ಕಾಯಿಲೆಗಳು ದೂರವಾಗುತ್ತವೆ ಎಂಬುದು ಇಲ್ಲಿನ ಭಕ್ತರ ನಂಬಿಕೆ. ದುಷ್ಟರ ಕಾಟ ತಪ್ಪಿಸಿಕೊಳ್ಳಲು, ತಡೆ ಒಡಿಸಿಕೊಳ್ಳಲು ಜನ ಅದೊಂದು ದೇವಿಯ ಮೊರೆ ಹೋಗುತ್ತಾರೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಚಿಕ್ಕಬಳ್ಳಾಪುರ ತಾಲೂಕಿನ ಕಣಜೇನಹಳ್ಳಿ ಗ್ರಾಮದ ಬಳಿ ಇರುವ ಶ್ರೀ ಕಾಳಿಕಾಂಬದೇವಿ ಚೌಡೇಶ್ವರಿ ದೇವಿ ಸನ್ನಿಧಿಯಲ್ಲಿ ಪ್ರತಿ ಅಮಾವಾಸ್ಯೆಯ ದಿನ ಇಲ್ಲಿಗೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಮಾಟಮಂತ್ರ, ದುಷ್ಟಶಕ್ತಿಯ ಕಾಟ ಹಾಗೂ ಮಾನಸಿಕ ಸಮಸ್ಯೆಗಳನ್ನು ಜನರು ಬಗೆಹರಿಸಿಕೊಳ್ಳುತ್ತಿದ್ದಾರೆ. ಮಾಟಮಂತ್ರ, ದುಷ್ಟಶಕ್ತಿಯ ಕಾಟದಿಂದ ನೊಂದ ಜನರು ಇಲ್ಲಿಗೆ ಆಗಮಿಸುತ್ತಾರೆ. ಶ್ರೀ ಕಾಳಿಕಾಂಬದೇವಿ ಎದುರು ನಿಂತು ದೃಷ್ಟಿ ತೆಗೆಸಿಕೊಂಡರೆ ಸಮಸ್ಯೆಗಳು ಬಗೆಹರಿಯುತ್ತವೆ. ಇನ್ನು ಮಾಟಮಂತ್ರ, ದುಷ್ಟಶಕ್ತಿಯಿಂದ ನೊಂದ ಕೆಲವರು ದೇವಿಯ ಮುಂದೆ ಪೀಠದಲ್ಲಿ ಕುಳಿತು ಶಾಸ್ತ್ರೋಕ್ತವಾಗಿ ತಡೆ ಓಡಿಸಿಕೊಂಡು ದುಷ್ಟಮುಕ್ತರಾಗುತ್ತಿದ್ದಾರೆ. ಇನ್ನು ದೇವಾಲಯದ ಅರ್ಚಕರಾದ ಸುಬ್ರಹ್ಮಣ್ಯ ಸ್ವಾಮಿಯು ನಿಂಬೆಹಣ್ಣು ಹಿಡಿದು ಬೇವಿನ ಸೊಪ್ಪಿನಲ್ಲಿ ಮಂತ್ರ ಹಾಕಿದರೆ ಸಾಕು, ಪೀಡೆ ನಿವಾರಣೆಯಾಗುತ್ತದೆ. ಇನ್ನು ಕಣಜೇನಹಳ್ಳಿಯ ಆದಿಶಕ್ತಿ ಶ್ರೀ ಕಾಳಿಕಾಂಬದೇವಿ ಚೌಡೇಶ್ವರಿ ದೇವಸ್ಥಾನದಲ್ಲಿ ಪ್ರತಿ ಅಮಾವಾಸ್ಯೆ ದಿನ ಮಾತ್ರ ಮಧ್ಯಾಹ್ನದಿಂದ ಮಧ್ಯರಾತ್ರಿಯವರೆಗೂ ದೃಷ್ಟಿದೋಷ, ಮಾಟಮಂತ್ರ, ಮಾನಸಿಕ ಕಾಯಿಲೆಗಳಿಗೆ ಪರಿಹಾರ ಸೂಚಿಸುತ್ತಾರೆ. ದೇವಸ್ಥಾನಕ್ಕೆ ಬರುವವರಿಂದ ಯಾವುದೇ ಶುಲ್ಕ ಪಡೆಯುವುದಿಲ್ಲ. ಇದರಿಂದ ದಿನದಿಂದ ದಿನಕ್ಕೆ ದೇವಸ್ಥಾನಕ್ಕೆ ಬರುವ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಿದೆ. ಸ್ವಾಮಿ ದೇವತ ಪಾದಾರತಿ ಗೋವಿಂದ, ಕಾಳಿಕಾಂಬ ದೇವತ ಪಾದಾರತಿ ಗೋವಿಂದ, ಚೌಡೇಶ್ವರಮ್ಮ ದೇವತ ಪಾದಾರತಿ ಗೋವಿಂದ. ನನ್ನ ಹೆಸರು ತನುಜ. ನಾವು ಸಿರಾದಿಂದ ಬಂದಿರೋದು. ನಮಗೆ ಭಾಳ ಸಮಸ್ಯೆ ಆಗಿಬಿಟ್ಟಿತ್ತು. ನಮ್ಮ ಮನೆಯವರಿಗೆ ಯಾರೋ ಹೀಗೆ ಮಾಟ ಮಂತ್ರ ಮಾಡಿಸ್ಬಿಟ್ಟು ನಾವು ಆರ್ಥಿಕವಾಗಿ ಭಾಳ ಕುಗ್ಗೋಗ್ಬಿಟ್ಟಿದ್ವಿ. ಅನಾರೋಗ್ಯ ಸಮಸ್ಯೆಯಿಂದನೂ ಭಾಳ ಬಳಲ್ತಾ ಇದ್ವಿ. ಮನೇಲಿ ಏನು ಏಳಿಗೆನೇ ಕಾಣಿಸ್ತಾ ಇರಲಿಲ್ಲ. ಆಮೇಲೆ ಗಾಡಿಗಳಿಗಾಗಲಿ ಮನೆಗಾಗಲಿ ಏನು ಕೆಲಸ ಏನು ಮಾಡೋಕೆ ಹೋದರೂ ನಮಗೆಲ್ಲ ಅಡೆತಡೆಗಳೇ ಆಗ್ತಾಯಿದ್ವು. ತಿರ್ಗಾ ಮಾಟ ಮಂತ್ರ ಎಲ್ಲ ಆಗಿತ್ತು. ನಮಗೆ ನಾವು ಅದೇನು ಗೊತ್ತಾಗಿರಲಿಲ್ಲ. ನಮ್ಗೆ ಯಾಕೆ ಹೀಗಾಗ್ತಾ ಇದೆ ಅಂತ ನಾವು ಯೋಚನೆ ಮಾಡಿದಾಗ ಯಾರೋ ಹಿಂಗೆ ಒಬ್ಬರು ನಮಗೆ ಪರಿಚಯಸ್ಥರು, ನೀವು ಇಷ್ಟೆಲ್ಲ ನಳ್ತಾ ಇದ್ದೀರಿ, ಒಂದು ಯಾಕೆ ಸತಿ ಹಿಂಗೆ ಇದಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಕಾಳಿಕಾಂಬ ದೇವಸ್ಥಾನಕ್ಕೆ ಹೋಗಬಾರ್ದು ನೀವು ಅಂತ ಹೇಳಿದರು. ನಾವು ಅವಾಗೂ ಹೋಗಾಗ ನಮ್ಗೆ ಬರೋಕ್ಕೆ ಅನುಕೂಲ ಮಾಡಿಕೊಡ್ಲಿಲ್ಲ.
ಹಂಗಾದ್ರೂ 2-3 ತಿಂಗಳು ಲೇಟ್ ಆಯಿತು. ಒಂದು ಸತಿ ನಾವು ಬಂದಮೇಲೆ ಇಲ್ಲಿ ನೋಡಿದ ಮೇಲೆ ನಮಗೆ ಒಂಥರ ಇದನ್ನೇ ಆಶ್ಚರ್ಯನೇ ಆಗೋಯ್ತು. ಇಲ್ಲಿ ನಡೆಯೋದು ಇಲ್ಲೆಲ್ಲ ನಾವು ನೋಡಿದ್ವಿ, ಬೇರೆಯವ್ರನ್ನೆಲ್ಲ ನೋಡಿದ್ದೀವಿ. ನೋಡಿದ ಮೇಲೆ ನಾವು ಬಂದು ಹೋಗ್ತಾ ಹೀಗೆ ಸುಧಾರಣೆ ಕಾಣ್ತು. ನಮ್ಮ ಮನೆಯವರಿಗೆ ಸಹ ಹುಷಾರಾಗ್ತಾ ಬಂತು. ನಾವು ಎಷ್ಟೋ ಆರ್ಥಿಕ ಅಭಿವೃದ್ಧಿ ಕಂಡಿದ್ದೀವಿ. ಈಗ ನಮ್ಮ ಸಮಸ್ಯೆಗಳು ಎಷ್ಟೋ ಬಗೆಹರಿತಾ ಇದ್ದೀವಿ. ಆ ತಾಯಿ ನಮ್ಮನ್ನು ಕೈ ಬಿಟ್ಟಿಲ್ಲ. ನಮಗೆ ನಂಬಿಕೆ ಇದೆ ಆ ತಾಯಿ ಮೇಲೆ, ನಮ್ಮನ್ನು ಕೈ ಬಿಡಲ್ಲ ಅನ್ನೋದು. ಸ್ವಾಮಿಗಳು ಸಹ ನಮಗೆ ಭಾಳ ಭರವಸೆ ಕೊಟ್ಟು, ಬನ್ರಮ್ಮ ನಿಮ್ಗೆ ಚೆನ್ನಾಗಾಗುತ್ತೆ ಅಂತ ಭಾಳ ಭರವಸೆಯಿಂದ ನೀವು ಪ್ರತಿ ಒಂದು 3 ಸತಿ ತಡೆ ಹೊಡಿಸ್ಕೊಳ್ರಿ ಅಂತ ಹೇಳಿದರು. ತಡೆ ಹೊಡಿಸ್ಕೊಂಡ್ಮೇಲೆ ನಮ್ಮ ಮನೆಯವ್ರು ಭಾಳ ಹುಷಾರಾಗಿಬಿಟ್ಟಿರು, ಭಾಳ ಚೆನ್ನಾಗಾಗಿಬಿಟ್ಟಿದ್ರು. ತಿರ್ಗಾ ಹೀಗೆ ಮಾಟ ಮಂತ್ರ ಮಾಡಿಸ್ಬಿಟ್ಟು ತಿರ್ಗಾ ಬಂದು ಸ್ವಾಮಿಯನ್ನು ಕೇಳ್ಕೊಂಡ್ರೆ, ಅವಾಗ ಇಲ್ಲಮ್ಮ ತಾಯಿನ ಕೇಳ್ಕೊಂಡ್ರೆ ನಿನಗೇನು ಅನ್ಯಾಯ ಆಗಲ್ಲ, ಅನ್ಯಾಯ ಮಾಡಿಕೊಡಲ್ಲ ಅಂತ ಹೇಳಿದರು. ಆವಾಗ ತಾಯಿನ ನಂಬಿ ಬರ್ತಾಯಿದ್ದೀವಿ. ನಮಗೆ ಭಾಳ ಚೆನ್ನಾಗಾಗ್ತಾಯಿದೆ, ಭಾಳ ಅನುಕೂಲವಾಗಿದೆ. ಆರೋಗ್ಯದಲ್ಲಿ ಆಗಲಿ, ಆರ್ಥಿಕ ಅಭಿವೃದ್ಧಿ ಆಗಲಿ, ಕೆಲಸಗಳಾಗಲಿ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಕೆಲಸಗಳು ಆಗ್ತಾ ಇದ್ದಾವೆ. ನಾವು ಇಲ್ಲಿ ತಪ್ಪಿಸಲ್ಲ, ಪ್ರತಿ ತಿಂಗಳು ಬರ್ತಾನೇ ಇದ್ದೀವಿ. ಆ ತಾಯಿ ನಂಬ್ಕೊಂಡು ಬರ್ತಾಯಿದ್ದೀವಿ. ಅಲ್ಲಿ 1 ವರ್ಷದಿಂದನೂ ಬರ್ತಾಯಿದ್ದೀವಿ. ಅಮ್ಮ ನಮ್ಮನ್ನು ಕೈ ಬಿಟ್ಟಿಲ್ಲ, ಬಿಡೋದೂ ಇಲ್ಲ. ನಮಗೆ ನಂಬಿಕೆ ಇದೆ ತಾಯಿ ಮೇಲೆ, ಸ್ವಾಮಿಗಳ ಮೇಲೆ. ನೀನು ನಂಬಮ್ಮ ಅಂತ ಹೇಳಿದ್ದಾರೆ, ನಾವು ನಂಬ್ಕೊಂಡೇ ಬರ್ತಾ ಇರೋದು. ಅವಾಗಿಂದ ನಮಗೆ ಅಭಿವೃದ್ಧಿ ಆಗ್ತಾನೇ ಇದೆ. ಏನೇ ಚಿಕ್ಕ ಪುಟ್ಟ ಸಮಸ್ಯೆಗಳು ಬಂದ್ರೂ ಏನಾದರೂ ತಾಯಿ ದಾರಿ ತೋರಿಸ್ತಾಳೆ. ಇನ್ನು ಕಣಜಿನಹಳ್ಳಿಯ ಆದಿಶಕ್ತಿ ಶ್ರೀ ಕಾಳಿಕಾಂಬ ದೇವಿ ಚೌಡೇಶ್ವರಿ ದೇವಸ್ಥಾನದಲ್ಲಿ ದೇವಿ ಮರುಳೋ ಜನ ಮರುಳೋ ಗೊತ್ತಿಲ್ಲ. ದೇವಸ್ಥಾನಕ್ಕೆ ಬಂದು ಇಲ್ಲಿ ದೃಷ್ಟಿದೋಷ ತೆಗೆಸಿಕೊಂಡರೆ ಮನಃಶಾಂತಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ಇದರಿಂದ ಅಮಾವಾಸ್ಯೆ ಬಂದರೆ ಸಾಕು, ಸಾವಿರಾರು ಜನ ಭಕ್ತರು ಇಲ್ಲಿಯ ದೇವಿಯ ಮೊರೆ ಹೋಗುತ್ತಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊಡಿಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. ಶ್ರೀ ದುರ್ಗಾಮಹೇಶ್ವರಿ ದೇವಾಲಯ, ಗಡ್ಡದ ನಾಯಕನಹಳ್ಳಿ, ವಿಜಯಪುರ ಹೋಬಳಿ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ದಿನಾಂಕ 10/10/2024 ಗುರುವಾರದಿಂದ 12/10/2024 ಶನಿವಾರದವರೆಗೆ 3 ದಿನಗಳ ಕಾಲ ನಡೆಯಲಿರುವ ಅಮ್ಮನವರ ಶ್ರೀ ದುರ್ಗಾಷ್ಟಮಿ ಮಹೋತ್ಸವ. ದಿನಾಂಕ 10/10/2024 ಗುರುವಾರ ಮಧ್ಯಾಹ್ನ 1 ಗಂಟೆಗೆ ಶ್ರೀ ದುರ್ಗಾ ಮಹೇಶ್ವರಿ ಅಮ್ಮನವರ ಆನೆ ಅಂಬಾರಿ ಉತ್ಸವಕ್ಕೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಪ್ರದೀಪ್ ಈಶ್ವರ್ ಅವರು ಚಾಲನೆ ನೀಡಲಿದ್ದಾರೆ. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅಂಬಾರಿಯೊಂದಿಗೆ ವೀರಭದ್ರ ಕುಣಿತ, ಡೊಳ್ಳು ಕುಣಿತ, ಕೀಲು ಕುಣಿತವನ್ನ ಏರ್ಪಡಿಸಲಾಗಿದೆ. ಬೆಳಿಗ್ಗೆ 11 ಗಂಟೆಗೆ ಬೆಂಗಳೂರು ಹೆಸರಾಂತ ಶ್ರೀಮತಿ ಶೀಲಾ ನಾಯ್ಡುರವರಿಂದ ಕಥಾ ಕಲಾಕ್ಷೇಪ. ಸಂಜೆ 4ಕ್ಕೆ ಜೂನಿಯರ್ ಘಂಟಸಾಲ ಶ್ರೀ ಲಕ್ಷ್ಮೀಪತಿ ರವರಿಂದ ಭಕ್ತಿಗೀತೆಗಳು.
ಸಂಜೆ 6 ಗಂಟೆಗೆ ಮಂಗಳೂರಿನ ಪ್ರಸಿದ್ಧ ಕಲಾವಿದರಿಂದ ಯಕ್ಷಗಾನ ಏರ್ಪಡಿಸಲಾಗಿರುತ್ತದೆ. ದಿನಾಂಕ 11/10/2024 ಶುಕ್ರವಾರದಂದು ಶ್ರೀ ಲಲಿತ ಸಹಸ್ರನಾಮ ಪಾರಾಯಣ. ಮಧ್ಯಾಹ್ನ 1 ಗಂಟೆಗೆ ಮಂಗಳ ವಾದ್ಯದೊಂದಿಗೆ ಶ್ರೀ ದುರ್ಗಾ ಮಹೇಶ್ವರಿ ಪಲ್ಲಕ್ಕಿ ಉತ್ಸವ. ಈ 3 ದಿನಗಳ ಕಾಲ ನಡೆಯುವ ಪೂಜಾ ಕಾರ್ಯಕ್ರಮಗಳಿಗೆ ಭಕ್ತ ಮಹಾಶಯರುಗಳು ಸಕಾಲಕ್ಕೆ ಬಂದು ಶ್ರೀ ದುರ್ಗಾ ಮಹೇಶ್ವರಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಎನ್ಎಂಒಪಿಎಸ್ ರಾಷ್ಟ್ರೀಯ ಕಾರ್ಯಕಾರಿಣಿ ನಿರ್ಧಾರದಂತೆ ಎನ್ಪಿಎಸ್ ಮತ್ತು ಯುಪಿಎಸ್ ಅನ್ನು ಜಾರಿಗೆ ತರಲು ಉದ್ದೇಶಿಸುವ ಕ್ರಮವನ್ನು ಹಿಂಪಡೆದು ಒಪಿಎಸ್ ಅನ್ನು ಜಾರಿಗೊಳಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರರ ಸಂಘ ಪ್ರತಿಭಟನೆ ನಡೆಸಿದ್ದಾರೆ. ತೊಲಗಲಿ ತೊಲಗಲಿ ಎನ್ಪಿಎಸ್ ತೊಲಗಲಿ 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 ಎನ್ಪಿಎಸ್ ತೊಲಗಲಿ ತೊಲಗಲಿ ಎನ್ಪಿಎಸ್ ತೊಲಗಲಿ 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 ಎನ್ಪಿಎಸ್ ತೊಲಗಲಿ ಬೇಡ ಎನ್ಪಿಎಸ್ ಬೇಡ 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 ಎನ್ಪಿಎಸ್ ಬೇಡ 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 ಎನ್ಪಿಎಸ್ ಬೇಡ. ಚಿಕ್ಕಬಳ್ಳಾಪುರ ನಗರದ ತಾಲೂಕು ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರರ ಸಂಘದಿಂದ ಕಳೆದ 10 ವರ್ಷಗಳಿಂದ ಹಳೆಯ ಪಿಂಚಣಿ ವ್ಯವಸ್ಥೆ ಮರುಸ್ಥಾಪಿಸುವ ವಿಷಯದಲ್ಲಿ ನಿರಂತರ ಹೋರಾಟ ನಡೆಸಿಕೊಂಡು ಬಂದು ಅದಕ್ಕೆ ಕೇಂದ್ರ ಸರ್ಕಾರ ಎನ್ಪಿಎಸ್ ಯೋಜನೆಯನ್ನ ಬದಲಾಯಿಸಿ ಏಕೀಕೃತ ಪಿಂಚಣಿ ಯೋಜನೆಯನ್ನ ಜಾರಿಗೆ ತರಲು ತೀರ್ಮಾನಿಸಿತ್ತು. ಆದರೆ ಇದರಲ್ಲಿ ಸರ್ಕಾರಿ ನೌಕರರ ಬದುಕಿಗೆ ಯಾವುದೇ ಭದ್ರತೆಯ ಅಂಶಗಳು ಹೊಂದಿಲ್ಲ ಎಂದು ರಾಜ್ಯ ಮಟ್ಟದಲ್ಲಿಂದು ಎನ್ಎಂಒಪಿಎಸ್ ಸಂಘಟನೆಯು ಒಪಿಎಸ್ ಅನ್ನು ಜಾರಿಗೊಳಿಸುವ ರಾಷ್ಟ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿ ನ್ಯಾಯಕ್ಕಾಗಿ ಒತ್ತಾಯಿಸಿದ್ದಾರೆ. ಸರ್ಕಾರಿ ಎನ್ಪಿಎಸ್ ನೌಕರರ ಸಂಘ ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲಾ ಘಟಕ ಏನು 2006ರಿಂದ ಈಚೆಗೆ ನಾವು ಕರ್ನಾಟಕ ಸರ್ಕಾರಿ ಸೇವೆಗೆ ಸೇರಿದ್ದೇವೋ ಆ ಎಲ್ಲ ನೌಕರರಿಗೂ ಸಹ ಒಂದು ನಿಶ್ಚಿತ ಪಿಂಚಣಿ ಇರುವುದಿಲ್ಲ. ಸೊ ಎನ್ಪಿಎಸ್ ಅನ್ನೋ ಒಂದು ಪೆಡಂಭೂತವನ್ನು ಜಾರಿಗೆ ತರ್ತಾರೆ. ಎನ್ಪಿಎಸ್ ಅಂತಂದರೆ ನ್ಯೂ ಪೆನ್ಷನ್ ಸ್ಕೀಮ್ ಅಂತ. ಸೊ ಈ ಸ್ಕೀಮಲ್ಲಿ ಯಾವುದೇ ರೀತಿಯಾದಂತಹ ಭದ್ರತೆ ಇಲ್ಲ. ಏನು 2006ಕ್ಕಿಂತ ಮುಂಚೆ ಅಪಾಯಿಂಟ್ ಆದವರಿಗೆ ಒಂದು ಭದ್ರತೆಯಾದಂತಹ ಒಂದು ಪಿಂಚಣಿ ಕೊಡ್ತಾ ಇದ್ರು. ಅವ್ರು ಲಾಸ್ಟ್ ರಿಟೈರ್ಡ್ ಏನಾಗ್ತಾರೋ ಆ ರಿಟೈರ್ಡ್ ಆಗಿರುವಂತಹ 50% ಹಣವನ್ನು ಅವರಿಗೆ ಪ್ರತಿ ತಿಂಗಳು ಸ್ಯಾಲರಿ ಕೊಡುವಂಥ ವ್ಯವಸ್ಥೆ ಇತ್ತು. ಆದರೆ ಈ 2006ರಿಂದ ಈಚೆಗೆ ಅಪಾಯಿಂಟ್ ಆಗಿರೋ ನಮಗೆಲ್ಲನೂ ಯಾವುದೇ ಕಾರಣಕ್ಕೂ ಒಂದು ಭದ್ರತೆ ಇಲ್ಲದಂತಹ ಪಿಂಚಣಿ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದಾರೆ. ಸೊ ನಾವು 30-35 ವರ್ಷ ಸರ್ಕಾರಿ ನೌಕರಿ ಕೆಲಸ ಮಾಡಿ ರಿಟೈರ್ಡ್ ಆದಾಗ ಕೇವಲ 2,000 3 ಸಾವಿರ ರೂಪಾಯಿ ತಗೊಂಡು ಜೀವನ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ನಮ್ಗೆ ಇವತ್ತು ಒದಗಿ ಬಂದಿದೆ. ಆ ಕಾರಣಕ್ಕಾಗಿ ನಮಗೆ ಎನ್ಪಿಎಸ್ ಬೇಡ ಅಂತ ಹೇಳ್ಬಿಟ್ಟು ಸತತವಾಗಿ 2006ರಿಂದ ಇಲ್ಲಿವರೆಗೂ 2024ರವರೆಗೂ ಸಹ ಅನೇಕ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೇವೆ. ಆದರೆ ಸರ್ಕಾರ ಏನ್ ಮಾಡ್ತಿದೆಯಪ್ಪ ಅಂತಂದ್ರೆ ಅದರಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತರ್ತಿದೆಯೇ ವಿನಃ ಅದನ್ನ ಸಂಪೂರ್ಣವಾಗಿ ರದ್ದು ಮಾಡಲು ಮನಸ್ಸು ಮಾಡ್ತಾ ಇಲ್ಲ. ನಮಗೆಲ್ಲರಿಗೂ ಬೇಕಾಗಿರೋದು ಒಂದೇನೆ, ಎನ್ಪಿಎಸ್ ಅನ್ನೋ ಪೆಡಂಭೂತ ಬೇಡ. ಸೊ ಅವರು ಒಂದಷ್ಟು ಮಾಡಿಫಿಕೇಶನ್ ಮಾಡ್ತಾ ಇದ್ದಾರೆ. ಆ ಮಾಡಿಫಿಕೇಶನ್ ಬೇಕಾಗಿಲ್ಲ ನಮಗೆ. ಈಗ ಎನ್ಪಿಎಸ್ ಬದಲು ಯುಪಿಎಸ್ ಅಂತ ಜಾರಿಗೆ ತಂದಿದ್ದಾರೆ ಮತ್ತೆ. ಆದರೆ ನಾವು ಯಾರೂ ಸಹ ಅದಕ್ಕೆ ಒಪ್ಕೊಳ್ತಾ ಇಲ್ಲ. ಏನು ಈ ಮೊದಲಿದೆಯೋ 2006ಕ್ಕಿಂತ ಮುಂಚೆ ಅಪಾಯಿಂಟ್ ಆಗಿರೋ ನೌಕರರಿಗೆ ಯಾವ ರೀತಿ ಪಿಂಚಣಿ ವ್ಯವಸ್ಥೆ ಇದೆಯೋ, ಒಂದು ಭದ್ರತೆ ಇದೆಯೋ, ಅದೇ ರೀತಿಯಾಗಿ ಸಹ ನಮಗೂ ಸಹ ಒಂದು ಹಳೆ ಮಾದರಿ ಪಿಂಚಣಿ ಯೋಜನೆಯನ್ನ ಜಾರಿಗೆ ತರಬೇಕು ಅಂತ ಹೇಳ್ಬಿಟ್ಟು ಇವತ್ತು ರಾಜ್ಯಾದ್ಯಂತ ಎಲ್ಲ ತಹಸೀಲ್ದಾರ್ ಅವರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಕೊಟ್ಟು ನಮ್ಮ ನೋವನ್ನ ತೋಡ್ಕೊತಾ ಇದ್ದೇವೆ. ಸೊ ದಯವಿಟ್ಟು ನಮ್ಮ ನೌಕರರ ಗೋಳನ್ನ ತಾವು ಅರ್ಥ ಮಾಡಿಕೊಂಡು ನಮಗೂ ಸಹ ಒಪಿಎಸ್ ವ್ಯವಸ್ಥೆಯನ್ನ ಜಾರಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಎನ್ಪಿಎಸ್ ನೌಕರರ ಸಂಘ ರಾಜ್ಯ ಸಂಘದ ನಿರ್ದೇಶನದಂತೆ ನಾವು ಈಗಾಗಲೇ ಎನ್ಪಿಎಸ್ ಮತ್ತು ಯುಪಿಎಸ್ ಎರಡನ್ನು ಹೋಗಲಾಡಿಸಿ ನಮಗೆ ಒಪಿಎಸ್ ಬೇಕೇ ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ನಾವು ಮನವಿಗಳನ್ನು ಕೊಡೋದಕ್ಕೆ ಬಂದಿದ್ದೇವೆ. ಸೊ ನಮಗೆ ಈ ಒಂದು ನೌಕರರ ಭದ್ರತೆಯನ್ನು ಒದಗಿಸ್ಕೊಡ್ತಕ್ಕಂತಹ ಒಪಿಎಸ್ ಅನ್ನು ನಮಗೆ ನೀಡಲೇಬೇಕಂತಕ್ಕಂಥ ಒಂದು ಒತ್ತಾಯವನ್ನು ಈಗಾಗಲೇ ನಾವು ಸುಮಾರು 14 ದಿನಗಳ ಕಾಲ ಈ ಒಂದು ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಿದ್ದೇವೆ. ಸೊ ಆ ಒಂದು ಹೋರಾಟದ ಫಲವಾಗಿ ಮತ್ತು ಬೇರೆ ಎಲ್ಲ ರಾಜ್ಯಗಳ ಎನ್ಎಂಒಪಿಎಸ್ ಒಂದು ಹೋರಾಟದ ಪರವಾಗಿ ಕೇಂದ್ರ ಸರ್ಕಾರ ಯುಪಿಎಸ್ ಅನ್ನು ಜಾರಿ ಮಾಡಿದೆ. ಸೊ ಅದು ನಮಗೆ ಬೇಡ, ನಮಗೆ ಒಪಿಎಸ್ಸೇ ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ, ಒಪಿಎಸ್ ಬೇಕೇ ಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಇಲ್ಲೊಂದು ಮನವಿ ಕೊಡೋದಕ್ಕೆ ಬಂದಿದ್ದೀವಿ. ಇನ್ನು ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರರ ಸಂಘದ ನೌಕರರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ರಾಜ್ಯ ಸರ್ಕಾರಕ್ಕೆ ತಮ್ಮ ಮನವಿ ಪತ್ರ ಸಲ್ಲಿಸುವಂತೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಅದರಂತೆ ಸರ್ಕಾರಿ ನೌಕರರ ಬೇಡಿಕೆಯ ಮನವಿ ಪತ್ರವನ್ನು ಅಧಿಕಾರಿಗಳ ಗಮನಕ್ಕೆ ತಂದು ರಾಜ್ಯ ಸರ್ಕಾರಕ್ಕೆ ತಲುಪಿಸುವ ಕೆಲಸ ಮಾಡುವುದಾಗಿ ತಾಲೂಕು ಕಚೇರಿಯ ಶಿರಸ್ತೇದಾರ ಮಲ್ಲಿಕಾ ಅವರು ತಿಳಿಸಿದರು. ಎನ್ಪಿಎಸ್ ಬೇಡ, ಒಪಿಎಸ್ ಬೇಕು ಅಂತ ಇವತ್ತು ಮೆಮೊರಂಡಮ್ ತಂದು ಕೊಟ್ಟಿದ್ದಾರೆ. ಇದು ಎಲ್ಲ ನೌಕರರು ಎನ್ಪಿಎಸ್ ನೌಕರರಿಗೆ ಎಲ್ಲರಿಗೂ ಒಂದು ಭದ್ರತೆ ಇರೋದಿಲ್ಲ ವೃದ್ಧಾಪ್ಯದಲ್ಲಿ. ಹಾಗಾಗಿ ಎಲ್ಲರೂ ಭದ್ರತೆ ಬೇಕು, ಪೆನ್ಷನ್ ಬೇಕು, ಒಪಿಎಸ್ ಬೇಕು ಅಂತ ಮೆಮೊರಂಡಮ್ ತಂದು ಕೊಟ್ಟಿದ್ದಾರೆ. ನಾವು ಇದನ್ನು ಸಾಹೇಬರ ಗಮನಕ್ಕೆ ತೊಗೊಂಡ್ಬಂದು ಗೌರ್ಮೆಂಟ್ ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ.
ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ವಿಷ್ಣುವರ್ಧನ್, ಬಾಲರಾಜ್, ನಾರಾಯಣಸ್ವಾಮಿ, ಶಶಿಧರ್, ಸುನೀಲ್, ನಾಗರಾಜಪ್ಪ, ಕೆಜೆ ಶ್ರೀನಿವಾಸ್, ಚಂದ್ರಕಲಾ ಇನ್ನಿತರರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳ್ವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮಂಚೇನಹಳ್ಳಿಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗಾಂಧಿ ಜಯಂತಿಯನ್ನು ಆಚರಿಸಲಾಯಿತು. ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಧ್ವಜಾರೋಹಣ ನಡೆಸಲಾಯಿತು. ಮಕ್ಕಳ ವೇಷಭೂಷಣಗಳು ಗಮನ ಸೆಳೆದವು. ಈ ಸಂದರ್ಭದಲ್ಲಿ ಬಿ ಕೃಷ್ಣಪ್ಪ, ನಾರಾಯಣಪ್ಪ, ಅಂಬರೀಶ್, ಜನಾರ್ದನ ಮೂರ್ತಿ ಮತ್ತಿತರರು ಹಾಜರಿದ್ದರು. ನಾಜೀರ್, ಎಂಎಂಟಿವಿ ನ್ಯೂಸ್, ಮಂಚೇನಹಳ್ಳಿ. ಗೌರಿಬಿದನೂರು ನಗರದ 5ನೇ ವಾರ್ಡ್ ವಿನಾಯಕ ನಗರದ 5ನೇ ಅಡ್ಡರಸ್ತೆಯಾದ ಅಂಚೆ ಕಚೇರಿ ರಸ್ತೆಯಲ್ಲಿ ಚರಂಡಿ ಮತ್ತು ರಸ್ತೆ ಸರಿಪಡಿಸುವಂತೆ ಸ್ಥಳೀಯರು 1 ವರ್ಷದ ಹಿಂದೆ ನಗರಸಭೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಿಲ್ಲ ಎಂದು ಸ್ಥಳೀಯ ನಿವಾಸಿ ಶ್ರೀನಿವಾಸ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಅವರು, ಸುಮಾರು 50 ವರ್ಷದ ಹಿಂದೆ ನಿರ್ಮಾಣವಾಗಿದ್ದ ಚರಂಡಿ ಇದಾಗಿದ್ದು, ಮಳೆ ನೀರು ಬಂತೆಂದರೆ ಈ ಚರಂಡಿಯ ಮೂಲಕವೇ ನದಿ ಭಾಗಕ್ಕೆ ಸೇರುತ್ತದೆ. ಆದರೆ 150 ಮೀಟರ್ ಉದ್ದದ ಚರಂಡಿಯನ್ನು ದುರಸ್ತಿ ಮಾಡದಂತೆ ಹಾಗೇ ಬಿಟ್ಟಿದ್ದಾರೆ. ರಾತ್ರಿ ಬಂದ ಮಳೆಗೆ ಚರಂಡಿ ನೀರು ಮನೆಯ ಸಂಪಿನ ಒಳಗೆ ಹೋಗಿ ತುಂಬಾ ತೊಂದರೆ ಉಂಟಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಗರಸಭೆ ಅಧಿಕಾರಿಗಳ ಗಮನಕ್ಕೆ ಇವಾಗ ತಿಳಿಸ್ತಾ ಇರೋದೇನು ಅಂದರೆ, ಇದು ವಿನಾಯಕ್ ನಗರ 5ನೇ ವಾರ್ಡು. 5ನೇ ವಾರ್ಡ್ನಲ್ಲಿ ಒಂದು ರಸ್ತೆ, ಪೋಸ್ಟ್ ಆಫೀಸ್ ಇರೋವಂಥ ರಸ್ತೆ. ಇಲ್ಲಿ ಒಂದು ಚರಂಡಿ ಸುಮಾರು 50 ವರ್ಷದ ಹಿಂದೆ ಮಾಡಿರ್ತಕ್ಕಂಥ ಚರಂಡಿ ಇದು. ಈ ಚರಂಡಿ ಸುಮಾರು 5-6 ವಾರ್ಡ್ಗಳು ಸಂಪರ್ಕ ಇದೆ ಇದಕ್ಕೆ, ಈ ಚರಂಡಿಗೆ. ಈ ಮಳೆ ಬಂದಾಗ ಎಲ್ಲ ನೀರು ಇಲ್ಲೇ ಹೋಗೋದು ನದಿಗೆ. ಸೊ ಈ ಚರಂಡಿ ಏನು ಮಾಡಿದೆ ಅಂದರೆ, 100-150 ಮೀಟ್ರಷ್ಟು ಚರಂಡಿನ ಇವತ್ತಿನವರೆಗೂ ಅದನ್ನು ದುರಸ್ತಿ ಮಾಡ್ದಂಗೆ ಹಾಗೆ ಬಿಟ್ಟಿದ್ದಾರೆ, ಚರಂಡಿ ಮತ್ತು ರಸ್ತೆ ಎರಡನ್ನೂ. 50% ಚರಂಡಿ 20 ವರ್ಷದಿಂದ ಮಾಡಿದ್ದಾರೆ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು.
ಗೌರಿಬಿದನೂರು ತಾಲೂಕಿನಲ್ಲಿ ಬುಧವಾರ ರಾತ್ರಿ ಬಿರುಗಾಳಿ ಸಹಿತ ಸುರಿದ ಮಳೆಯಿಂದ ರಸ್ತೆ ಪಕ್ಕದಲ್ಲಿ ಇದ್ದ ಟ್ರಾನ್ಸ್ಫಾರ್ಮರ್ ಮತ್ತು ಬೃಹತ್ ಗಾತ್ರದ ಮರ ಬಿದ್ದಿದ್ದು ಬಾಳೆ ಬೆಳೆ ನಾಶವಾಗಿ ಅಪಾರ ನಷ್ಟ ಸಂಭವಿಸಿದೆ. ತಾಲೂಕಿನ ಕಸಬಾ ಹೋಬಳಿಯ ಕಾದಲವೇಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೈಚಕೂರಹಳ್ಳಿ ಗ್ರಾಮದ ಮೋಹನ್ ರೆಡ್ಡಿ ಅವರ 3.5 ಎಕರೆ ಪ್ರದೇಶದಲ್ಲಿ ಬೆಳೆದ ಬಾಳೆ ಗಿಡಗಳು ನೆಲಕ್ಕೆ ಉರುಳಿ ಬಿದ್ದಿದೆ. ಫಸಲು ಕಟಾವು ಸಮಯದಲ್ಲಿ ಮಳೆ ಸುನಾಮಿಯಂತೆ ಎರಗಿದೆ. ಇದರಿಂದ ಸುಮಾರು 10 ರಿಂದ 12 ಲಕ್ಷ ರೂಪಾಯಿ ನಷ್ಟ ಉಂಟಾಗಿದ್ದು, ಈ ಕುರಿತು ಸೂಕ್ತ ಪರಿಹಾರಕ್ಕೆ ಆಗ್ರಹಿಸಿ ಸರ್ಕಾರಕ್ಕೆ ಮನವಿ ಮಾಡಿ ರೈತ ಮೋಹನ್ ರೆಡ್ಡಿ ಅಳಲನ್ನ ತೋಡಿಕೊಂಡಿದ್ದಾರೆ. ಹೇಳಿ ಸರ್, ಏನು ನಿಮ್ಮ ಹೆಸರು? ನಮ್ಮ ಹೆಸರು ಮೋಹನ್ ರೆಡ್ಡಿ ಅಂತ ಅಂದ್ಬಿಟ್ಟು ವೈಚಕೂರಹಳ್ಳಿ, ಗೌರಿಬಿದನೂರು ತಾಲೂಕು. ರಾತ್ರಿ ಭಾರಿ ಮಳೆ ಸುರಿದಿರೋದ್ರಿಂದ ಈ ಥರ ಎಲ್ಲ ಬೆಳೆ ಎಲ್ಲ ನಾಶ ಆಗಿದೆ. ಸುಮಾರು ಒಂದು 10 ರಿಂದ 12 ಲಕ್ಷ ಲಾಸ್ ಆಗಿದೆ ನಮಗೆ. ಎಷ್ಟು ಎಕರೆ? ಇದು ಟೋಟಲ್ಲು 3.5 ಎಕರೆ ಇದೆ. ಇದರಲ್ಲಿ ಫುಲ್ಲು ಅಲ್ಲಿಂದ ಕಾಲ್ವಣಿ ರೋಡಿಂದ ಹಿಡಿದು ಗೌರಿಬಿದನೂರು ರೋಡ್ವರೆಗೂ ಹಾಕಿದ್ದೀವಿ. ಅದರಲ್ಲೆಲ್ಲ ಫುಲ್ಲು ಮಧ್ಯದಲ್ಲೆಲ್ಲನೂ ಹಿಂಗೆ ಆಗೋಗ್ಬಿಟ್ಟಿದೆ. ರಾತ್ರಿ ಸುಮಾರು ಜಾಸ್ತಿ ಮಳೆ ಬಂದು ಈ ಥರ ಎಲ್ಲ ಆಗೋಗಿದೆ. ನೋಡಿ ಈ ಥರ ಬಿದ್ದೋಗಿದೆ ಅಂತ. ಇನ್ನು ಫುಲ್ ಒಳಗಡೆಕ್ಕೆಲ್ಲ ಹಾಗೆ ಆಗಿದೆ. ದಯವಿಟ್ಟು ಸರ್ಕಾರದವರು ಈ ಮಾಧ್ಯಮ ಮಿತ್ರರಿಂದ ನೋಡಿ ನಮಗೆಲ್ಲ ಸ್ವಲ್ಪ ಸಹಾಯ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ನಿಮ್ಮ ಹೆಸರು? ನನ್ನ ಹೆಸರು ಮೋಹನ್ ರೆಡ್ಡಿ ಅಂತ ಅಂದ್ಬಿಟ್ಟು ವೈಚಕೂರಹಳ್ಳಿ. ಕೆಪಿ ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಮಲಿನವಾಗುತ್ತಿರುವ ಅಂತರ್ಜಲ, ನೀರಿನಲ್ಲಿ ನಿಗದಿಗಿಂತ ಹೆಚ್ಚಿನ ಫ್ಲೋರೈಡ್ ಅಂಶ ಪತ್ತೆ, ಬೆಚ್ಚಿ ಬೀಳುವಂತೆ ಮಾಡಿದ ಸಂಶೋಧನಾ ವರದಿ. ವರುಣನ ಅವಾಂತರಕ್ಕೆ ಬೆಚ್ಚಿದ ಸಾರ್ವಜನಿಕರು, ರಸ್ತೆಯಲ್ಲಿ ಹರಿದ ಚರಂಡಿ ನೀರು, ಸ್ವಚ್ಛತೆಗಾಗಿ ಹರಸಾಹಸ ಪಟ್ಟ ನಗರಸಭೆ ಸಿಬ್ಬಂದಿ. ಮನವಿ ಮೇರೆಗೆ ಸರ್ಕಾರಿ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆ, ದಾನಿಯನ್ನು ಒಳಹೋಗಲು ಬಿಡದೆ ಗೇಟಿಗೆ ಬೀಗ, ಕುಂಟು ನೆಪ ಒಡ್ಡಿ ಆಡಳಿತ ಮಂಡಳಿ ಅಡ್ಡಗಾಲು. ಸಾರ್ವಜನಿಕರ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ, ಮುಂದಿನ ಸಭೆಯಲ್ಲಿ ಪ್ರಗತಿ ವರದಿ ಮುಂದಿಡುವೆ, ಶಾಸಕ ಸುಬ್ಬಾರೆಡ್ಡಿ ಭರವಸೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.